ಯಾರಲ್ಲಿ ಮುರಿಯಲ್ಪಡುವಿಕೆ ಇದೆಯೋ ಅವರು ಎಂಥ ಆಶೀರ್ವಾದವನ್ನು ಅಥವಾ ಎಂಥ ಮುರಿಯಲ್ಪಡುವಿಕೆಯ ಮಹತ್ವದ ಆಳ ಏನು, ನಮಗೆ ಬರುವಂಥ ಆಶೀರ್ವಾದ ಏನು, ಇದನ್ನು ನಾವು ನೋಡುವಾಗ ಯೆಶಾಯ 66 2ನೇ ವಚನ, ನಾನು ಕಟಾಕ್ಷಿಸೋನು ಎಂಥವನಂದರೆ ದೀನನು ಮನಮುರಿದವನು ನನ್ನ ಮಾತಿಗೆ ಭಯಪಡುವನು. ದೇವರ ಕಟಾಕ್ಷಕ್ಕೆ ನಾವು ಗುರಿಯಾಗಬೇಕಿದ್ರೆ ನಾವು ಮುರಿಯಲ್ಪಡುವಿಕೆಯಲ್ಲಿ ದೀನ ಮನಸ್ಸಿನಲ್ಲಿ ಅಥವಾ ಕುಗ್ಗಲ್ಪಟ್ಟವರಾಗಿರಬೇಕು. ಮುರಿಯಲ್ಪಡುವಿಕೆಯ ಮೊದಲ ಆಶೀರ್ವಾದ ದೇವರ ಕಟಾಕ್ಷಕ್ಕೆ ಗುರಿಯಾಗ್ತೀವಿ. ಎರಡನೇದಾಗಿ ನಾವು ನೋಡುವಾಗ ಯೆಶಾಯ 53:10 ದೈವ ಸಂಕಲ್ಪ ನಮ್ಮಲ್ಲಿ ನೆರವೇರುತ್ತೆ. ಕ್ರಿಸ್ತನಲ್ಲಿ ದೇವರು ಸಂಕಲ್ಪವನ್ನು ಇಟ್ಟಿದ್ರು. ನಮಗಾಗಿ ಕ್ರಿಸ್ತನನ್ನು ಶಿಲುಬೆಯಲ್ಲಿ ಜಜ್ಜುವುದು ದೇವರ ಸಂಕಲ್ಪವಾಗಿತ್ತು. ನಮ್ಮನ್ನು ಪಾವನ ಮಾಡೋದಕ್ಕೋಸ್ಕರ, ಪರಲೋಕ ಸೇರಿಸೋದಕ್ಕೋಸ್ಕರ ಶಿಲುಬೆಯಲ್ಲಿ ನಾನಾ ರೀತಿಯ ಬೇನೆಯನ್ನು, ಸಂಕಷ್ಟಗಳನ್ನು ಯೇಸುಸ್ವಾಮಿ ಹೊರುವಂಥದ್ದು ದೈವ ಸಂಕಲ್ಪವಾಗಿತ್ತು. ಹಾಗೆ ನಾವು ದೇವರ ಮಹಿಮೆಗೋಸ್ಕರ ಹೋರಾಡೋದು, ದೇವರ ಜನರನ್ನು ದೇವರಿಗೆ ಒಪ್ಪಿಸುವುದು, ದೇವರಿಗೋಸ್ಕರ ಜೀವಿಸುವುದು ನಮ್ಮ ವಿಷಯದಲ್ಲಿ ದೈವ ಸಂಕಲ್ಪವಾಗಿದೆ. ಅನೇಕರಿಗೆ ಪ್ರಾರ್ಥಿಸುವುದು, ಅನೇಕರನ್ನು ಸತ್ಯಕ್ಕೆ ನಡೆಸುವುದು ದೈವ ಸಂಕಲ್ಪ ನಮ್ಮ ವಿಷಯದಲ್ಲಿ ಆಗಿದೆ. ಕ್ರಿಸ್ತೇಸುವಿನ ವಿಷಯದಲ್ಲಿ ದೈವ ಸಂಕಲ್ಪ ನಮಗಾಗಿ ಕ್ರಿಸ್ತೇಸುವನ್ನು ಜಜ್ಜಿ ಯಜ್ಞಾರ್ಪಿತವಾಗಿ ಸಮರ್ಪಿಸಿ ಆ ಒಂದು ಸುರಿಸಿದ ರಕ್ತದಿಂದ ನಮ್ಮನ್ನು ಪಾವನ ಮಾಡುವಂಥದ್ದು ದೈವ ಸಂಕಲ್ಪ ಕ್ರಿಸ್ತೇಸುವಿನ ವಿಷಯದಲ್ಲಿ ಆಗಿತ್ತು. ಆದರೆ ನಮ್ಮ ವಿಷಯದಲ್ಲಿ ಅನೇಕರನ್ನು ಸತ್ಯಕ್ಕೆ ನಡೆಸುವುದು ದೈವ ಸಂಕಲ್ಪವಾಗಿದೆ. ಅದಕ್ಕೋಸ್ಕರ ನಾವು ಪ್ರಯಾಸ ಪಡಬೇಕು, ಮುತುವರ್ಜಿ ತೆಗೆದುಕೊಳ್ಳಬೇಕು, ಸೋಮೇರಿತನವನ್ನು ಬಿಟ್ಟು ಹೊರ ದೂಡಿಸಬೇಕು, ಪ್ರತಿನಿತ್ಯ ಭಾರ ತಗೊಂಡವರಾಗಿ ಪ್ರಾರ್ಥಿಸಬೇಕು, ಕರ್ತನ ಸಾನ್ನಿಧ್ಯದಲ್ಲಿ ಕಾಲ ಕಳೆಯಬೇಕು, ಕರ್ತನ ಸಾನ್ನಿಧ್ಯವನ್ನು ಪ್ರತಿದಿನ ಬಯಸಬೇಕು. ಪ್ರತಿದಿನ ದೇವರು ನಮ್ಮ ಜೊತೆ ಇದ್ದಾರೆ ಎನ್ನುವಂಥ ಅನುಭವ ನಮಗಾಗಬೇಕು. ಇಂಥ ಒಂದು ಸಂಕಲ್ಪ ನಮ್ಮ ವಿಷಯದಲ್ಲಿ ದೇವರಿಟ್ಟಿದ್ದಾರೆ. ಯೇಸುಸ್ವಾಮಿಯ ವಿಷಯದಲ್ಲಿ ಯೆಶಾಯ 53:10ನೇ ವಚನದಲ್ಲಿ ಜಜ್ಜುವುದು ನನ್ನ ಸಂಕಲ್ಪವಾಗಿದೆ ಎಂಬುದಾಗಿ ಹೇಳಿದರು. ಜಜ್ಜಿ ತನ್ನ ಜೀವವನ್ನು ಯಜ್ಞಾರ್ಪಿತವಾಗಿ ಮಾನವ ಕುಲಕ್ಕೆ ಸಮರ್ಪಿಸಿದ ಮೇಲೆ ನೀನು ನನ್ನ ಸಂತಾನವನ್ನು ಕಾಣುವಿ. ಯೇಸುಸ್ವಾಮಿ ತನ್ನನ್ನೇ ನಮಗೋಸ್ಕರ ಸಮರ್ಪಿಸಿ ದೈವ ಸಂಕಲ್ಪವನ್ನು ಈಡೇರಿಸಿದ ಮೇಲೆ ಯೇಸುಸ್ವಾಮಿ ನಮ್ಮನ್ನೆಲ್ಲ ತನ್ನ ಮಕ್ಕಳೆಂಬುದಾಗಿ ತನ್ನ ರಕ್ತದಿಂದ ಕೊಂಡುಕೊಂಡ್ರು. ಇವತ್ತು ನಾವು ಅವರ ಮಕ್ಕಳು, ಅವರ ಸಂತಾನ, ಅವರ ಸಂತತಿ. ಇದನ್ನು ಯೇಸುಸ್ವಾಮಿ ಕಣ್ಣಾರೆ ನೋಡಿ, ನೀನು ಪಟ್ಟ ಶ್ರಮೆಗೆ ಮಹಾಫಲವನ್ನು ಹೊಂದುವಿ ಎಂಬುದಾಗಿ ದೇವರು ಹೇಗೆ ಹೇಳಿದರು ಹಾಗೆಯೇ ಮಹಾಫಲ, ದೊಡ್ಡ ಸಂತಾನವಾಗಿ ಯೇಸುಸ್ವಾಮಿ ಹೊಂದಿದ್ರು. ಇನ್ನು ಮುಖಾಮುಖಿಯಾಗಿ ಅವರ ಜೊತೆನೇ ನಿತ್ಯವಾದಂಥ ಜೀವಿತದಲ್ಲಿ ನಾವು ಸಾಗಲಿಕ್ಕಿದ್ದೇವೆ. ಅದು ನಮ್ಮ ನಿರೀಕ್ಷೆ. ಹೀಗೆ ಮುರಿಯಲ್ಪಡುವಿಕೆಯ ಮೊದಲ ಆಶೀರ್ವಾದ ಅಥವಾ ಮಹತ್ವ, ಶ್ರೇಷ್ಠತೆ, ಅದು ದೇವರ ಕಟಾಕ್ಷಕ್ಕೆ ಗುರಿಯಾಗ್ತೀವಿ. ಎರಡನೇದಾಗಿ ದೈವ ಸಂಕಲ್ಪ ನಮ್ಮ ವಿಷಯದಲ್ಲಿ ಏನಿದೆ ಅವೆಲ್ಲ ಈಡೇರಲ್ಪಡುತ್ತೆ. ಕ್ರಿಸ್ತನಲ್ಲಿಟ್ಟಂಥ ದೈವ ಸಂಕಲ್ಪ ಈಡೇರಿತ್ತು. ಇವತ್ತು ನಮ್ಮನ್ನು ದೇವರು ಕರೆದು ಪ್ರತ್ಯೇಕಿಸಿದ್ದು ದೈವ ಸಂಕಲ್ಪ ಈಡೇರಿಸೋದಕ್ಕೋಸ್ಕರ. ನಾವು ಯಾರೂ ನಮ್ಮ ವಿಷಯದಲ್ಲಿ ನಾವು ಡಾಕ್ಟ್ರ್ ಆಗಬೇಕು, ಅದು ಆಗಬೇಕು, ಇದು ಆಗಬೇಕು, ಆ ರೀತಿ ಬದುಕಬೇಕು, ಯಾರು ಏನೂ ಯೋಚನೆ ಮಾಡೋದು ಬೇಡ. ನಮಗೆ ದೇವರು ಪ್ರೇರೇಪಿಸಿದರೆ ನಮ್ಮ ಮಕ್ಕಳನ್ನು ಏನು ಮಾಡಬೇಕು ಆ ರೀತಿಯಲ್ಲಿ ನೀನೇ ನನ್ನ ನಡೆಸು, ಅಥವಾ ನನಗೆ ವಾಕ್ಯದ ಮೂಲಕ ಮಾತಾಡು, ಅಥವಾ ನನಗೆ ನೀನೇ ಗೈಡ್ ಮಾಡೆಂಬುದಾಗಿ ಕೇಳಿಕೊಳ್ಳೋಣ. ದೇವರು ಆದರೆ ದೊಡ್ಡ ಆಶೆ ಏನೂ ಇಟ್ಕೊಳ್ಳೋದು ಬೇಡ. ಯಾರು ಯಾವಾಗ ಏನು ಎಂಬುದಾಗಿ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಅಂಥ ಸ್ಥಿತಿಗತಿಯಲ್ಲಿ ಇಂದು ನಾವು ಜೀವಿಸ್ತಿರುವಾಗ ಸರ್ವ ಭಾರವನ್ನು ದೇವರಿಗೆ ಒಪ್ಪಿಸಿ ಮುರಿಯಲ್ಪಡುವಿಕೆಯಲ್ಲಿ ಸದಾ ಇರೋದು ನಮ್ಮ ಪಾಲಿಗೆ ಬಂದಂಥ ದೊಡ್ಡ ವಿಷಯ ಪ್ರಿಯರೇ. ಹೀಗೆ ಕರ್ತನ ಸಂಕಲ್ಪ ನಮ್ಮಲ್ಲಿ ಈಡೇರಬೇಕಿದ್ರೆ ನಾವು ಮುರಿಯಲ್ಪಡುವಿಕೆಯಲ್ಲಿರಬೇಕು.
ಮೂರನೇದಾಗಿ ಕೀರ್ತನೆ 51:17 ವಚನ ಹೇಳುತ್ತಿದೆ, ಮುರಿಯಲ್ಪಡುವಿಕೆ ದೇವರಿಗೆ ಇಷ್ಟ ಯಜ್ಞ. ದೇವರಿಗೆ ನಮ್ಮನ್ನಾವೇ ಮುರಿಸಿಕೊಂಡು ಇಷ್ಟವಾದ ಯಜ್ಞವನ್ನು ಸಮರ್ಪಿಸುವುದು ನಿಜವಾಗ್ಲೂ ನಮ್ಮ ಆಶೀರ್ವಾದ. ದುಷ್ಟನ ಸಾವಿನಲ್ಲೂ ನನಗೆ ಲೇಷವಾದರೂ ಸಂತೋಷ ಇಲ್ಲ ಎಂಬುದಾಗಿ, ಆತನು ದುರ್ಮಾರ್ಗ ಬಿಟ್ಟು ಸನ್ಮಾರ್ಗಕ್ಕೆ ಬರಬೇಕೆಂಬುದಾಗಿ ದೈವ ಆಶೆ, ಇಚ್ಛೆ, ಬಯಕೆ, ಉದ್ದೇಶ, ಸಂಕಲ್ಪ. ಅದಕ್ಕೋಸ್ಕರ ನಾವು ತ್ವರೆಪಡಬೇಕು. ದೇವರು ಅನೇಕ ಸಂದರ್ಭದಲ್ಲಿ ಹೇಳಿದ್ದಾರೆ, ನಿಮ್ಮ ಯಜ್ಞ ಹೋಮಗಳಲ್ಲಿ ನಮಗಿಷ್ಟ ಇಲ್ಲ. ಯಜ್ಞ ಹೋಮಗಳನ್ನು ಸಮರ್ಪಿಸೋನು ಮೊದಲು ನೀತಿಗೋಸ್ಕರ ತವಕ ಪಡಲಿ, ದೇವರ ರಾಜ್ಯಕ್ಕೋಸ್ಕರ ತವಕ ಪಡಲಿ. ನೀತಿ ನ್ಯಾಯಗಳೇ ನನಗೆ ಶ್ರೇಷ್ಠವಾದ ಇಷ್ಟ ಯಜ್ಞ. ಇಲ್ಲಿ ನೀತಿ ನ್ಯಾಯದಿಂದ ಮುರಿಯಲ್ಪಡುವಿಕೆಯಲ್ಲಿ ನಾವು ಇದ್ದದ್ದೇ ಆದರೆ, ಪಶ್ಚಾತ್ತಾಪದಿಂದ ನಮ್ಮನ್ನು ನಾವು ದೇವರಿಗೆ ಸಮರ್ಪಿಸಿದ್ದೇ ಆದರೆ ಅದು ದೇವರಿಗೆ ಇಷ್ಟ ಯಜ್ಞ. ದೇವರು ನಮ್ಮನ್ನು ಅಷ್ಟೊಂದು ಪ್ರೀತಿಸಿ ಎಲ್ಲ ಉಪಕಾರಗಳನ್ನು ನಮಗೆ ಮಾಡಿರುವಾಗ ನಾವು ದೇವರಿಗೆ ಇಷ್ಟವಾದಂಥ ಯಜ್ಞವನ್ನು ಸಮರ್ಪಿಸಲೇಬೇಕು. ಮುರಿಯಲ್ಪಟ್ಟವರ ಒಂದು ಸ್ತುತಿ ಸ್ತೋತ್ರ ಇರ್ಬೋದು, ಅಥವಾ ಸಾತ್ವಿಕವಾದಂಥ ಗುಣಗಳಿರಬಹುದು, ಅದು ದೇವರಿಗೆ ಇಷ್ಟ ಯಜ್ಞ ಅಂತೆ. ಅದಕ್ಕೋಸ್ಕರ ನಮ್ಮನ್ನು ದೀನ ಮನಸ್ಸಿನಿಂದ ತಗ್ಗಿಸಿಕೊಂಡವರಾಗಿಟ್ಟುಕೊಳ್ಳಬೇಕು. ಉಬ್ಬುವಿಕೆ, ದೊಬ್ಬುವಿಕೆ, ಜಂಬ, ಒಣಹೆಮ್ಮೆ, ಪುಳ್ ಮಾತುಗಳು, ಒಟ್ಟಾರೆ ಜೀವಿಸಿ ಇದು ನಮ್ಮಲ್ಲಿ ಯಾರಲ್ಲೂ ಇರಬಾರ್ದು. ದೇವರ ಮಹಾಕೃಪೆಯಿಂದ ದೇವರು ನಮ್ಮನ್ನು ಈ ವಿಷಯದಲ್ಲಿ ಮಾರ್ಪಡಿಸಿದ್ದಾರೆ. ಯಾರು ಪ್ರತಿನಿತ್ಯ ವಾಕ್ಯ ಕೇಳಿಕೊಂಡು ದೈವ ಸಾನ್ನಿಧ್ಯವನ್ನು ಬಯಸ್ತಾರ ಅವರಲ್ಲಿ ಪಕ್ಕಾ ಜಂಬ, ಒಣಹೆಮ್ಮೆ ಇಲ್ಲವೇ ಇಲ್ಲ. ಭಯಭಕ್ತಿಯ ವಾತಾವರಣ, ಮುರಿಯಲ್ಪಡುವಿಕೆಯ ವಾತಾವರಣ, ಇದು ಶ್ರೇಷ್ಠವಾದ ಆಶೀರ್ವಾದಕ್ಕೆ ಮೂಲ ಮಾಡುತ್ತೆ ಎಂಬುದಾಗಿ ದೇವರ ವಾಕ್ಯ ಹೇಳ್ತಿದೆ. ಇನ್ನು ನಾವು ನೋಡುವಾಗ ಯೆಶಾಯ 57:15 ವಚನ, ದೀನನ ಅಥವಾ ಜಜ್ಜಿ ಹೋದವನ ಜೊತೆಯಲ್ಲಿ ನಾನು ಇದ್ದು ಅವನನ್ನು ಉಜ್ಜೀವನ ಮಾಡಿ ನನ್ನ ಸಾನ್ನಿಧ್ಯವನ್ನು ಅವನಿಗೆ ಅನುಗ್ರಹಿಸುವೆನು. ಯೆಶಾಯ 57:15 ವಚನ. ದೀನನ ಮನ ಮುರಿದವನ ಜೊತೆಯಲ್ಲಿ ನಾನಿದ್ದುಕೊಂಡು ಅವರನ್ನು ಸದಾ ಆಸಕ್ತಿಯಿಂದ ಭಕ್ತಿಯಿಂದ ತುಂಬಿಸುತ್ತಾ ಉಜ್ಜೀವನ ಮಾಡುತ್ತಾ ಅವನನ್ನು ಸಂತೋಷದಲ್ಲಿರಿಸಿ ನನ್ನ ಸಾನ್ನಿಧ್ಯವನ್ನೇ ಅನುಗ್ರಹಿಸುವೆನು. ದೇವರ ಸಾನ್ನಿಧ್ಯ ನಮ್ಮಲ್ಲಿದೆ ಅಂದರೆ ದೇವರು ನಮ್ಮ ಜೊತೆ ಇದ್ದಾರೆ ಅಂತ ಅರ್ಥ. ದೇವರು ನಮ್ಮ ಜೊತೆ ಇರುವಾಗ ನಾವು ಸಂತೋಷಿಸುವವರೇ, ಬಲಗೊಳ್ಳುವವರೇ, ಧೈರ್ಯ ತೆಗೆದುಕೊಳ್ಳುವವರೇ, ದೇವರನ್ನು ಮತ್ತೆ ಮತ್ತೆ ಹುಡುಕುವವರೇ, ದೇವರ ವಾಕ್ಯವನ್ನು ಮತ್ತೆ ಮತ್ತೆ ನೋಡುವವರೇ, ಅದನ್ನು ಗ್ರಹಿಸುವವರೇ, ಆ ಪ್ರಕಾರ ಸಾಗುವವರೇ, ದೇವರಿಗೆ ಪಕ್ವವಾದಂಥ ಸಾಧನವಾಗುವವರೇ, ದೇವರು ನಮ್ಮ ಮೂಲಕ ಅನೇಕರನ್ನು ರಕ್ಷಿಸುವವರೇ. ಪಶ್ಚಾತ್ತಾಪದಿಂದ ಮಾರ್ಪಡಲ್ಪಟ್ಟಂಥ ವ್ಯಕ್ತಿಯ ತರತರದಲ್ಲಿ ಹೇಗೆ ಬದಲಾವಣೆ ಆಗುತ್ತಾನೆ, ಆ ಬದಲಾವಣೆ ಮುರಿಯಲ್ಪಡುವಿಕೆಯಲ್ಲಿ ಸ್ಥಿರ ನಿಲ್ಲುವಂಥದ್ದು. ಅದಕ್ಕೋಸ್ಕರ ಪಶ್ಚಾತ್ತಾಪಟ್ಟಂಥ ವ್ಯಕ್ತಿ ಮುರಿಯಲ್ಪಡುವಿಕೆಯಲ್ಲಿ ಸದಾ ಇರಬೇಕು. ಇಲ್ಲವಾದರೆ ಅವನ ಒಳ್ಳೆತನವನ್ನೆಲ್ಲ ಸೈತಾನ್ ಬಂದು ಕಿತ್ತುಕೊಂಡು ಹೋಗ್ತಾನೆ. ಮುರಿದ ಹೃದಯದಲ್ಲಿ ಸದಾ ಇರಬೇಕು. ದೀನ ಮನಸ್ಸಿನಲ್ಲಿ ಕುಗ್ಗಲ್ಪಟ್ಟವನಾಗಿ, ಮುರಿಯಲ್ಪಟ್ಟವನಾಗಿ ಸದಾ ಇರಬೇಕು. ಯೆಶಾಯ 57:15 ವಚನ ಹೇಳುವಂಥದ್ದು, ನಾನು ನನ್ನ ಸಾನ್ನಿಧ್ಯವನ್ನು ದೀನನ ಅಥವಾ ಮುರಿಯಲ್ಪಟ್ಟವನ ಜೊತೆ ಇದ್ದುಕೊಂಡು ಕೊಡುವೆನು. ದೇವರ ಸಾನ್ನಿಧ್ಯ ನಮಗೆ ಸದಾ ಸಿಕ್ಕಿದ್ದೇ ಆದರೆ, ದೇವರ ಕೃಪೆ ಕಟಾಕ್ಷಕ್ಕೆ ನಾವು ಸದಾ ಗುರಿಯಾದದ್ದೇ ಆದರೆ, ದೇವರ ಸಂಕಲ್ಪ ನಮ್ಮಲ್ಲಿ ಈಡೇರಿದ್ದೇ ಆದರೆ, ನಮ್ಮನ್ನು ನಾವೇ ದೇವರಿಗೆ ಇಷ್ಟ ಯಜ್ಞವಾಗಿ ಸಮರ್ಪಿಸಿದ್ದೇ ಆದರೆ, ನಿಜವಾಗಲೂ ನಮ್ಮಲ್ಲಿ ಸಂತೋಷನೇ. ಇದು ನಾವು ಮುರಿಯಲ್ಪಡುವಿಕೆಯಲ್ಲಿ ಪಡ್ಕೊಳ್ಳುವಂಥ ಆಶೀರ್ವಾದಗಳು. ಅಂಥ ಸಾನ್ನಿಧ್ಯವನ್ನು ಅಥವಾ ಮುರಿಯಲ್ಪಟ್ಟ ಹೃದಯವನ್ನು ದೇವರು ತಿರಸ್ಕರಿಸುವುದೇ ಇಲ್ಲ. ನಾವು ಎಂದೂ ದೇವರಿಂದ ತಿರಸ್ಕರಿಸಲ್ಪಡೋದಿಲ್ಲ. ನಮ್ಮ ಬೇಡಿಕೆಗಳು ಎಷ್ಟು ದೇವರಿಗೆ ಕೊಡುವುದೆಂಬುದಾಗಿ ನಾವು
ಉದಾಸೀನ ಮಾಡುವವರಲ್ಲ. ಮತ್ತೆ ಮತ್ತೆ ಕೊಡ್ತಾನೇ ಇರ್ತೀವಿ, ಮತ್ತೆ ಮತ್ತೆ ಹಾಕ್ತಾನೇ ಇರ್ತೀವಿ, ಮತ್ತೆ ಮತ್ತೆ ಯೇಸುವಿನ ರಕ್ತವನ್ನು ಪ್ರೋಕ್ಷಿಸಿ ಅನೇಕರನ್ನು ರಕ್ಷಿಸ್ತಾನೇ ಇರ್ತೀವಿ. ಆ ವಿಷಯದಲ್ಲಿ ನಾವು ತಿರಸ್ಕರಿಸಲ್ಪಟ್ಟವರಲ್ಲ. ದೇವರ ಸಾನ್ನಿಧ್ಯವನ್ನು ಮುರಿಯಲ್ಪಡುವಿಕೆಯಲ್ಲಿ ಹೊಂದಿದ ಮೇಲೆ ದೇವರ ಜೊತೆಯಲ್ಲೇ ಇರುವವರು ದೇವರಿಗೆ ಆಪ್ತರಾಗ್ತೀವಿ. ದೇವರ ಪ್ರಸನ್ನತೆಯನ್ನು, ತೇಜಸ್ಸನ್ನು ನಾವು ಕಾಣುವರು. ನಾವು ಅಯೋಗ್ಯ ಕಾರ್ಯಗಳಲ್ಲಿ ಮನಸ್ಸಿಡಲಿಕ್ಕೆ ಆಗಲ್ಲ. ಶುಭವನ್ನು ಹೊಂದುವವರೇ ನಾವು, ನಿರ್ಮಲ ಚಿತ್ತರೇ, ದೇವರ ಸಮಕ್ಷಮದಲ್ಲಿ ಪದೇ ಪದೇ ನಿಲ್ಲುವವರೇ. ನಿದ್ರೆ ಮಾಡುವಾಗ, ಎದ್ದೇಳುವಾಗ, ದೇವರ ಆಲಯದಲ್ಲಿ ಅಥವಾ ವಾಕ್ಯ ಓದುವಾಗ, ಎಲ್ಲೇ ಇರಲಿ, ಹೇಗೇ ಇರಲಿ, ಮುರಿಯಲ್ಪಡುವಿಕೆಯಲ್ಲಿರುವವರು ದೇವರ ಜೊತೆಯೇ ಇರುವವರು. ಅಂಥವರನ್ನು ದೇವರು ತಿರಸ್ಕರಿಸುವುದೇ ಇಲ್ಲ ಎಂಬುದಾಗಿ ಕೀರ್ತನೆ 51:17 ವಚನ ಹೇಳುತ್ತೆ. ಹಾಗೆ ಯೆಶಾಯ 57:15 ಇನ್ನೊಂದು ವಚನ ಇದೆ, ಅಂಥವರನ್ನು ನಾನು ಅದ್ಭುತವಾಗಿ ಉಜ್ಜೀವನ ಮಾಡುವೆನು. ಅಂಥವರನ್ನು ಭಕ್ತಿಯಲ್ಲಿ, ಆಶೀರ್ವಾದದಲ್ಲಿ, ಶುಭದಲ್ಲಿ, ಕೆಲಸ ಕಾರ್ಯಗಳಲ್ಲಿ ಯಾವುದೇ ಸಂಗತಿಗಳನ್ನು ಅವರು ಹಾಕಿದರೂ ಅವರನ್ನು ತಿರಸ್ಕರಿಸಿದೆ, ನಾನು ಅವರನ್ನು ಉಜ್ಜೀವನ ಮಾಡುವೆನು. ಇದು ದೇವರಲ್ಲಿ ಸಿಗುವಂಥ ಆಶೀರ್ವಾದ. ಅಂಥ ಟೈಮಲ್ಲಿ ನಾವು ಯಾವುದಕ್ಕೂ ಆಸೆ ಪಡಲ್ಲ, ಎಲ್ಲವನ್ನೂ ತ್ಯಜಿಸ್ತೀವಿ. ದೇವರೇ ನಮಗೆ ಸರ್ವಸ್ವವಾಗಿರುವಾಗ ಲೋಕದ ದುರಾಶೆ ಆಗಲಿ ಅಥವಾ ಶರೀರದ ಬದುಕು ಬಾಳಿನ ಡಂಬರಾಟ ಆಗಲಿ ನಮ್ಮನ್ನು ಸುತ್ತಲ್ಲ, ಮುಟ್ಟಲ್ಲ. ಆ ವಿಷಯದಲ್ಲಿ ನಾವು ದೂರವಾಗಿರ್ತೀವಿ. ಏನೋ ಕರ್ತನ ಚಿತ್ತವಿದ್ದರೆ ನಾನು ಯಾವುದೇ ಒಂದು ವಸ್ತು ತಗೊಳ್ಳುವಾಗಲೂ ಅಷ್ಟೇ, ಕರ್ತನ ಚಿತ್ತ ಇದ್ದರೆ ಸರಿಯಾಗಲಿ, ನಾನಾಗಿ ಮುಂದೆ ಹೋಗಲ್ಲ. ಅದು ಸರಿಯಾಗುತ್ತೆ. ಯಾಕಂದರೆ ದೇವರು ನಮಗೆ ಬೇಕು ಎಂಬುದಾಗಿ ತಿಳಿತಾರೆ, ನಮ್ಮನ್ನು ತಿರಸ್ಕರಿಸಪಡೋದಿಲ್ಲ. ನಮ್ಮ ಮುರಿವಿಕೆಯಲ್ಲಿ ದೇವರು ನಮಗೆ ಸಹಾಯ ಮಾಡುವವರಾಗಿದ್ದಾರೆ. ಅದನ್ನೂ ದೇವರ ವಾಕ್ಯ ಕೀರ್ತನೆ 34:18 ಹೇಳ್ತಿದೆ ನೋಡ್ರಿ. ಉಜ್ಜೀವನ ಮಾಡೋದು ಮಾತ್ರ ಅಲ್ಲ, ಕುಗ್ಗಿ ಹೋದವರಿಗೆ, ದೀನ ಮನಸ್ಸುಳ್ಳವರಿಗೆ ನಾನು ನೇರವಾಗಿ ಸಹಾಯ ಮಾಡುತ್ತಾ ಅವರನ್ನು ಉದ್ಧಾರಣೆ ಮಾಡುತ್ತೀನಿ. ಈಗ ನಾವು ನೋಡೋಣ, ನಮ್ಮಲ್ಲಿ ಮುರಿಯಲ್ಪಡುವಿಕೆ ಸದಾ ಇದೆನಾ? ಮುರಿಯಲ್ಪಡುವಿಕೆ ಅನ್ನೋದು ಸಾಮಾನ್ಯ ವಿಷಯ ಅಲ್ಲ. ಕರ್ತನ ಸಾನ್ನಿಧ್ಯವನ್ನೇ ನಾವು ಧರಿಸಿಕೊಂಡಾಗಿ. ಮುರಿಯಲ್ಪಡುವಿಕೆ ಅಂದರೆ ನಾವೇನೂ ಅಲ್ಲ ಎಂಬುದಾಗಿ ನಮ್ಮನ್ನು ಬರಿದು ಮಾಡಿಕೊಂಡ ಹಾಗೆ, ಕರ್ತನನ್ನು ಮಹಿಮೆ ಪಡಿಸಿಕೊಂಡ ಹಾಗೆ, ಕರ್ತನನ್ನು ಎಲ್ಲರಿಗೂ ಪ್ರಚುರಪಡಿಸುವಂಗೆ, ಕರ್ತನ ಸ್ತೋತ್ರವನ್ನು ಎಲ್ಲರಿಗೂ ನಾವು ಹಬ್ಬುವಂಗೆ, ಇದು ಮುರಿಯಲ್ಪಡುವಿಕೆ. ನಾವೆಲ್ಲಿದ್ದೇವೆ? ಒಂದು ನಿಮಿಷ ಯೋಚಿಸೋಣ. ಮುರಿಯಲ್ಪಡುವಿಕೆಗೆ ಸಿಗುವಂಥ ಆಶೀರ್ವಾದ ಮತ್ತು ಯಾವುದಕ್ಕೂ ಸಿಗಲ್ಲ. ಕುಗ್ಗಿ ಹೋದಾಗ, ಸಂಕಷ್ಟದಲ್ಲಿದ್ದಾಗ ಮುರಿಯಲ್ಪಡುವಿಕೆ ಇದ್ದರೆ ಅದು ನಮ್ಮನ್ನು ಇನ್ನೂ ವ್ಯಸನಕ್ಕೆ ನಡೆಸ್ತದೆ. ಅಂಥ ಟೈಮಲ್ಲಿ ಕ್ರಿಸ್ತನ ಮರಣದಲ್ಲಿ, ಸಂಕಷ್ಟದಲ್ಲಿ ನಾನು ಪಾಲು ತೆಗೆದುಕೊಂಡಂಗೆ ಎಂಬುದು ಅದನ್ನು ಪ್ರೀತಿಯಿಂದ ಸ್ವೀಕರಿಸಬೇಕು. ಅದು ಬಿಟ್ಟು ಆ ವಿಷಯದಲ್ಲಿ ನಮ್ಮನ್ನು ನಾವು ನೋವು ಮಾಡಿಕೊಳ್ಳೋದಲ್ಲ, ಕುಗ್ಗಿಸೋದಲ್ಲ, ಅಥವಾ ಹೀನವಾಗಿ ನಮ್ಮನ್ನು ನಾಶನ ಮಾಡಿದುಕೊಳ್ಳೋದಲ್ಲ. ಈ ವಿಷಯದಲ್ಲಿ ನಾವು ಭಾಳ ಎಚ್ಚೆತ್ತುಕೊಳ್ಬೇಕು. ತಾರತಮ್ಯ ಇದೆ. ಹೀಗೆ ಮುರಿಯಲ್ಪಡುವಿಕೆ ಆಶೀರ್ವಾದ ಏನು ಎಂಬುದನ್ನು ನೋಡಿದ್ದೇವೆ. ದೇವರ ಕೃಪೆ ಕಟಾಕ್ಷಕ್ಕೆ ಗುರಿಯಾಗ್ತೀವಿ. ದೇವರ ಸಂಕಲ್ಪವನ್ನು ನಮ್ಮ ಜೀವಿತದಲ್ಲಿ ನೆರವೇರಿಸಿಕೊಳ್ತೀವಿ. ದೇವರಿಗೆ ನಾವು ಇಷ್ಟಯಜ್ಞವಾಗಿ ಸಮರ್ಪಿಸುತ್ತೀವಿ. ದೇವರ ಸಾನ್ನಿಧ್ಯವನ್ನು ಪ್ರವೇಶಿಸ್ತೀವಿ. ದೇವರು ನಮ್ಮಲ್ಲಿ ಉಜ್ಜೀವನ ಮಾಡುತ್ತಾರೆ. ಹಾಗೆ ದೇವರು ನೇರವಾಗಿ ಸಹಾಯ ಮಾಡಿ ನಮ್ಮ ಪ್ರಾರ್ಥನೆಗೆ ಉತ್ತರ ಕೊಡ್ತಾರೆ. ದೇವರಿಂದ ನಾವು ತಿರಸ್ಕರಿಸಲ್ಪಡುವುದಿಲ್ಲ. ಇದು ಮುರಿಯಲ್ಪಡುವಿಕೆಯ ಆಶೀರ್ವಾದ. ಇದನ್ನು ಮತ್ತೆ ಮತ್ತೆ ನಾವು ಮೆಲುಕು ಹಾಕಿಕೊಳ್ಳಬೇಕು. ದೇವರ ಜೊತೆಯೇ ನಾವು ಇರಬೇಕು. ಮತ್ತೆ ಮತ್ತೆ ಮೆಲುಕು ಹಾಕಿಕೊಳ್ಳಬೇಕು. ಇದು ದೇವರು ನಮಗೆ ಕೊಡಿರುವಂಥ ಮುರಿಯಲ್ಪಡುವಿಕೆಯ ದೊಡ್ಡ ಆಶೀರ್ವಾದ. ಮುರಿಯಲ್ಪಡುವಿಕೆಯ ವಿಷಯದಲ್ಲಿ ಅನೇಕ ಭಕ್ತರು ತನ್ನ ಮಾದರಿಯನ್ನು ತೋರ್ಪಡಿಸಿದರು. ಆಳ ನಾವು ಓದುವಾಗ ಅನೇಕ ಭಕ್ತರು ಸಂಕಷ್ಟದಲ್ಲಿ ಕ್ರಿಸ್ತನ ಮರಣವನ್ನು, ಸಂಕಟವನ್ನು ತನ್ನ ದೇಹದೊಳಗೆ ಧರಿಸಿಕೊಂಡು ಸಂತೋಷವಾಗಿ ಹೋದಂಥ ಅನೇಕ ಘಟನೆ, ಪೌಲಂದು ಮಾತ್ರ ಅಲ್ಲ, ಅನೇಕ ಘಟನೆಗಳಿದ್ದಾವೆ. ಯೋಬನನ್ನು ನಾವು ನೋಡುವಾಗ, ಯೋಬ 1:27
2ನೇ ವಚನದಲ್ಲಿ, ತಾಯಿಯ ಗರ್ಭದಲ್ಲಿ ನಾನು ಹೊರಗೆ ಬರುವಾಗ ಏನೂ ಇಲ್ಲದವನಾಗಿ ಬಂದೆ, ಈಗಲೂ ನಾನು ದೇವರ ಬಳಿಗೆ ಹೋಗುವಾಗ ಏನೂ ಇಲ್ಲದವನಾಗಿ ಹೋಗುತ್ತೆ. ದೇವರೇ ಕೊಟ್ಟರು, ದೇವರೇ ತಗೊಂಡ್ರು. ಯೋಬನಿಗೆ ದೊಡ್ಡ ಸೈತಾನನ ಸವಾಲು, ದೇವರ ಪರೀಕ್ಷೆ ಬಂತು. ಸೈತಾನನ ಬೀಳಿಸ್ಬೇಕಂತ ಪ್ಲ್ಯಾನ್ ಮಾಡಿದರೆ, ನನ್ನ ಭಕ್ತನಾದಂಥ ಯೋಬ ನೀತಿಯಲ್ಲಿ ಇರುವುದರಿಂದ ಇವನು ಬೀಳಲ್ಲ ಎಂಬುದಾಗಿ ಅಂತರಂಗ ಪರೀಕ್ಷೆ ಮಾಡಿ ಸವಾಲು ಹಾಕಿ ಇಬ್ಬರೂ ದೇವರು ಮತ್ತೆ ಸೈತಾನ ಹತ್ರ ಬರುವಾಗ ಯೋಬ ಹೇಳಿದಂಥ ಮಾತು ಎಲ್ಲವನ್ನು ಕಳ್ಕೊಂಡ. ಒಮ್ಮೆಲೆ 10 ಮಕ್ಕಳು ಮನೆ ಬಿದ್ದು ಸತ್ತು ಹೋದರು. ಹೆಂಡತಿ, ಈಗಲೂ ನಿನ್ನ ನೀತಿಯನ್ನು ಬಿಡಲ್ವಾ, ದೇವರನ್ನು ಶಪಿಸಿ ಸಾಯು ಎಂಬುದಾಗಿ ವ್ಯಂಗ್ಯ ಮಾತಾಡಿ ಒಳ್ಳೆಯದಕ್ಕೆ ಸಪೋರ್ಟ್ ಮಾಡಲಿಲ್ಲ. ನಮಗೂ ಎಷ್ಟೋ ಸಂದರ್ಭದಲ್ಲಿ ನಾವು ಒಳ್ಳೆಯ ರೀತಿಯಲ್ಲಿ ಸಾಗುವಾಗ ಎಷ್ಟೋ ಜನರು ನಮ್ಮನ್ನು ಹಿಂಜರಿಸ್ತಾರೆ, ಸಪೋರ್ಟ್ ಮಾಡಲ್ಲ. ಅದಕ್ಕೆ ನಾವು ತಲೆಗೆಡಿಸ್ಕೊಳ್ಳೋದು ಬೇಡ. ಸ್ನೇಹಿತರೆಲ್ಲ ಯೋಬನನ್ನು ಹೀಯಾಳಿಸಿದರು. ಎಲ್ಲಿದ್ದಾರೆ ನಿನ್ನ ದೇವರು ಎಂಬುದಾಗಿ ಈತನಿಗೆ ಚುಚ್ಚುವಂಗೆ ವ್ಯಂಗ್ಯ ಮಾಡಿ ಇವನ ಭಕ್ತಿಯನ್ನು ಕೆಡವಲಿಕ್ಕೆ ಟ್ರೈ ಮಾಡಿದರು. ದೇವರು ಸಮೇತ ಪರೀಕ್ಷಿಸ್ತಿದ್ದಾರೆ. ಸೈತಾನನು ವಿಧ ವಿಧದಲ್ಲಿ ಯೋಬನನ್ನು ಬಲೆಗೆ ಹಾಕಿ ಸಿಕ್ಕಿಸಿ ಬೀಳಬೇಕೆಂದು ಪ್ರಯತ್ನಿಸ್ತಿದ್ದಾನೆ. ಅಂಥ ಟೈಮಲ್ಲಿ ಯೋಬ ಹೇಳಿದಂಥ ಮಾತು, ದೇವರೇ ಕೊಟ್ಟರು, ದೇವರೇ ಎಲ್ಲವನ್ನು ತಗೊಂಡ್ರು, ಸಂತೋಷವಾಗಿ ನಾನು ದೇವರಿಗೆ ಸ್ತೋತ್ರ ಹೇಳ್ತೀನಿ ಎಂಬುದಾಗಿ ಸ್ತೋತ್ರ ಹೇಳಿದ. ದೇವರೇ ಕೊಟ್ಟರು, ದೇವರೇ ತಗೊಂಡ್ರು, ಎಲ್ಲದಕ್ಕೂ ದೇವರೇ ನಿನಗೆ ಸ್ತೋತ್ರ. ಆ ಸಂಕಷ್ಟದಲ್ಲಿ, ಆ ಮಿತಿ ಮೀರಿ ಬಂದಂಥ ಹೋರಾಟದಲ್ಲಿ ಆತನು ಹೇಳಿದಂಥ ಮಾತು, ನಾವುಗಳು ಇದನ್ನೇ ಮಾಡಬೇಕಾಗಿದೆ. ನನ್ನ ಜೀವಿತದಲ್ಲೂ ಅನೇಕ ಹೋರಾಟ ಇದೇ ಟೈಪ್ ಬಂತು. ಬೆಡ್ಡಲ್ಲಿ ಮೊಣಕಾಲು ಹಾಕಿ, ಸ್ವಾಮಿ ನಿನ್ನ ಚಿತ್ತವಿಲ್ಲದೆ ಇದು ಬಂದಿಲ್ಲ, ಏನೋ ಒಂದು ಆಶೀರ್ವಾದಕ್ಕಿಲ್ಲ, ನನ್ನ ಮನಸ್ಸು ತೆರೆಯುವುದಕ್ಕೆ ಅಥವಾ ನನ್ನ ಮೂಲಕ ಅನೇಕರನ್ನು ರಕ್ಷಿಸುವುದಕ್ಕಿರ್ಬೋದು, ನಾನು ಇದಕ್ಕೆ ತಲೆ ಕೆಡಿಸ್ಕೊಳ್ಳಲ್ಲ ಎಂಬುದಾಗಿ ಸ್ತೋತ್ರ ಮಾಡುವಾಗ ಬೆಳಗ್ಗೆ ಶುರು ಆದರೆ ಅತ್ತ ಮಧ್ಯಾಹ್ನಕ್ಕೆ ಜಯ, ಮಧ್ಯಾಹ್ನ ಶುರು ಆದರೆ ಸಂಜೆಗೆ ಜಯ. ದೇವರಿಂದ ಉತ್ತರವನ್ನು ಪಡೀತಿದ್ದೆ, ಸಂತೋಷವಾಗ್ತಿತ್ತು. ಆದರೆ ಆ ಸಂಕಷ್ಟದಲ್ಲಿ, ಹೋರಾಟದಲ್ಲಿ ನಾವು ದೊಡ್ಡ ಮನಸ್ಸು ಮಾಡಿ ಸ್ತೋತ್ರ ಹೇಳೋದು ಅತಿ ದೊಡ್ಡದಾಗಿದೆ. ಅಷ್ಟು ಸುಲಭದಲ್ಲಿ ಸೈತಾನನು ಬಿಡಲ್ಲ. ನಮ್ಮ ಸುತ್ತಮುತ್ತಲು ನಮ್ಮನ್ನು ಕೆಣಕಿ ಬೀಳಿಸಬೇಕೆಂದವರು ಬಿಡಲ್ಲ. ಅಂಥ ಟೈಮಲ್ಲಿ ಒಂಟಿಯಾಗಿದ್ದು ದೇವರ ಜೊತೆ ಪಾಲು ತೆಗೆದುಕೊಳ್ಳೋದು ಬಹಳ ಒಳ್ಳೆಯದು. ಆವಾಗ ನಮಗೆ ದೃಢತೆ, ಸ್ಥಿರತೆ, ದೇವರನ್ನು ಫೋಕಸ್ ಮಾಡುವಂಥ ಗುರಿ, ಜಯ ಹೊಂದಲೇಬೇಕೆನ್ನುವಂಥ ಒಂದು ದಾಹ ಉತ್ಪತ್ತಿಯಾಗಿ ನಾವು ವಿಶೇಷವಾದ ಜಯವನ್ನು ಕಾಣ್ಬೋದು. ಯೋಬ ಅದನ್ನು ಮಾಡಿ ದೊಡ್ಡ ಮುರಿಯಲ್ಪಡುವಿಕೆಗೆ ಮಾದರಿಯಾದ. ಎಲ್ಲವನ್ನು ಕಳ್ಕೊಂಡ್ರೂ ತಲೆ ಕೆಡಿಸ್ಕೊಂಡಿಲ್ಲ. ಇಷ್ಟೆಲ್ಲ ನಾನು ಸಂಪಾದನೆ ಮಾಡಿ ದೇವರಿಂದ. ಭಕ್ತನಾದಂಥ ದಾವಿದ 121ನೇ ಕೀರ್ತನೆಯಲ್ಲಿ, ಭೂಮಿ ಆಕಾಶವನ್ನುಂಟು ಮಾಡಿದ ದೇವರಿಂದ ನಾನು ಸಕಲವನ್ನು ಪಡ್ಕೊಂಡೆ, ಅವರೇ ನನಗೆ ಕೊಟ್ಟದ್ದು ಎಂಬುದಾಗಿ ಹೇಳಿದ. ಯೋಬನು ಅದೇ ಮಾತನ್ನು ಹೇಳಿದ. ನಾವು ಕಳ್ಕೊಳ್ಳುವಾಗ, ನಷ್ಟವಾಗುವಾಗ ಅದನ್ನೇ ಹೇಳೋದು ಮಾತ್ರವಲ್ಲ, ನಮ್ಮ ಕೈ ಹಿಡಿತ ಮಾಡಬಾರ್ದು, ಇನ್ನೂ ಮುಂದೆ ಸಾಗ್ತಾನೆ ಇರಬೇಕು. ನನಗೆ ನನ್ನ ಜೀವಿತದಲ್ಲಿ ದೇವರು ನಷ್ಟವಾಗುವಾಗ ಮುನ್ನುಗ್ಗುವಂಥ, ಸಹಾಯ ಮಾಡುವಂಥ ದೊಡ್ಡ ಕೃಪೆಯನ್ನು ಕೊಟ್ಟರು. ಇದೊಂದು ಅದ್ಭುತವಾಗಿ ವಿಸ್ಮಯವಾಗಿ ನನ್ನ ಅನುಭವವಾಗಿತ್ತು. ಮುಂದೇನು ದೇವರು ನಮಗೆ ಅದನ್ನೇ ಮಾಡೋದು. ಈ ವಿಷಯದಲ್ಲಿ ನಾವು ಮಾದರಿಯಾಗಿರಬೇಕು. ಯೆರೆಮೀಯನ ಬಗ್ಗೆ ನೋಡುವಾಗ, ಯೆರೆಮೀಯನಿಗೆ ದೇವರು ಯೆರೆಮೀಯ 1ನೇ ಅಧ್ಯಾಯದಲ್ಲಿ, ನಿನ್ನನ್ನು ನಾನು ಜನಾಂಗಗಳಿಗೆ ಪ್ರವಾದಿಯನ್ನಾಗಿ ನೇಮಿಸಿದ್ದೇನೆ, ತಾಯಿಯ ಉದರದಿಂದ ಬರುವಾಗಲೇ ನಿನ್ನನ್ನು ನಾನು ಪ್ರತ್ಯೇಕಿಸಿದ್ದೇನೆ.
ನೀನು ಬಾಲಕನನ್ನೇ ಬೇಡ, ಯಾರ ಬಳಿಗೆ ನಿನ್ನನ್ನು ಕಳಿಸ್ತೀನಿ ಅಲ್ಲಿ ಹೋಗೇ ಹೋಗುವೆ. ಯಾರನ್ನು ನನ್ನ ಹೆಸರಲ್ಲಿ ಹರಸ್ತೀಯ ಅವರನ್ನು ನಾನು ಆಶೀರ್ವದಿಸುವೆ. ನಿನ್ನನ್ನು ಯಾರು ಶಪಿಸ್ತಾರೋ ಅವರನ್ನು ನಾನೂ ಶಪಿಸುವೆನು. ಯಾರು ನಿನಗೆ ಬೈತಾರೋ ಅವರನ್ನು ನಾನೂ ನೆಗ್ಲೆಕ್ಟ್ ಮಾಡುವೆನು. ಕಬ್ಬಿಣದ ರೀತಿಯಲ್ಲಿ ನಿನ್ನನ್ನು ನಾನು ನಡೆಸುವೆನು. ಹೆದರಬೇಡ, ಕಂಗಾಲಾಗಬೇಡ. ನಿನ್ನ ವಿರುದ್ಧ ಕಿಡಿಕಿಡಿಯಾದವರನ್ನು ನಾನು ಪುಡಿ ಪುಡಿ ಮಾಡುವೆನು. ಅವರಿಗೆ ಯಾರಿಗೂ ನೀನು ಅಂಜಬೇಡ. ನಿನ್ನ ಬಾಯಲ್ಲಿ ನನ್ನ ಮಾತನ್ನು ಇಡ್ತೀನಿ. ಅದನ್ನು ಅವರ ರಕ್ಷಣೆಗೋಸ್ಕರ, ಅವರ ಒಳಿತಿಗೋಸ್ಕರ ಹೇಳು. ಹೇಳದೆ ನೀನು ಸುಮ್ಮನೆ ಇದ್ದರೆ ಅವರ ಮುಂದೆನೇ ನಿನ್ನನ್ನು ಕಂಗೆಡಿಸುವೆನು. ಹೇಳು, ಇದನ್ನು ಮುಚ್ಚಿಡಬೇಡ. ಅವ್ರು ನಿನ್ನನ್ನು ಬೈದರೂ ನಿನಗೆ ರಿವರ್ಸ್ ಕೊಟ್ಟರೆ ಅಡ್ಡಿಲ್ಲ. ನೀನು ಹೇಳು ಎಂಬುದಾಗಿ ಯೆರೆಮೀಯನಿಗೆ ದೇವರು ಹೇಳಿದರು. ನಾನು ಸೇವೆಗೆ ಬಂದಾಗಲೂ ಯೆರೆಮೀಯನ 1ನೇ ಅಧ್ಯಾಯವನ್ನು ದೇವರು ನನಗೆ ಅನುಗ್ರಹಿಸಿದ್ದು. ನನಗೇನು ಸತ್ಯವೇದದ್ದು ಗೊತ್ತಿಲ್ಲ, ಏನು ಎಂಬುದಾಗಿ ಹೇಳುವಾಗ, ಬಾಲಕನೇನ ಬೇಡ, ಯಾರ ಬಳಿ ಕಳಿಸ್ತೀನೋ ನಾನು ನಿನ್ನನ್ನು ಕಳಿಸ್ತೀನಿ, ಭಯಪಡಬೇಡ. ಅವ್ರ ಜೊತೆಯಲ್ಲಿ ನಿನ್ನ ಬಾಯಲ್ಲಿ ನಾನೇ ಮಾತುಗಳನ್ನು ಇಟ್ಟು ನಡೆಸ್ತೇನೆ. ಹಾಗೆಯೇ ನನ್ನ ಜೀವಿತದಲ್ಲಿ ಆಯಿತು ಪ್ರಿಯರೇ. ಬಿಡದೆ 10-15 ವರ್ಷ ನನ್ನನ್ನು ದೇವರು ಎಲ್ಲ ಕಡೆ ಕಳಿಸಿ ತನ್ನ ಸುವಾರ್ತೆಯನ್ನು ಹಬ್ಬಿಸಿ ಅನೇಕರನ್ನು ರಕ್ಷಣೆಗೆ ನಡೆಸುವಂಥ ಮಹಾಭಾಗ್ಯ ಸಿಕ್ಕಿತು. ಆಮೇಲೆ ಈ ಜಾಗದಲ್ಲಿ ದೇವರು ಅನುಗ್ರಹಿಸಿತು. ಆ ವಿಷಯದಲ್ಲಿ ಮಾದರಿ ಜೀವಿತವನ್ನು ದೇವರು ಅನುಗ್ರಹಿಸಿದರು. ಇದರಲ್ಲಿ ನನ್ನದೇನಿಲ್ಲ, ನಾನು ನಿಜವಾಗಲೂ ಯಾವುದಕ್ಕೂ ಬಾರದವಳೆ. ಜ್ಞಾನವೂ ಇಲ್ಲ ಅಥವಾ ಧೈರ್ಯವೂ ಇಲ್ಲ. ದೇವರಿಗೋಸ್ಕರ ಜೀವಿಸಬೇಕನ್ನುವಂಥ ದಾಹ ಇದೆ, ಆಗ್ತಾ ಇಲ್ಲ. ಆದರೆ ದೇವರ ಪ್ರಯತ್ನವೇ ನನ್ನಲ್ಲಿ ನಡೆಯಿತು ಹೊರತು ನನ್ನ ಪ್ರಯತ್ನ ಅಲ್ಲ. ಎಷ್ಟೋ ಸಲ ಇದು ಬೇಡ ಸಾಕು ಅನ್ನುವಂಥ ರೀತಿಯಲ್ಲಿದ್ದಾಗಲೂ ದೇವರು ವಾಕ್ಯದಲ್ಲಿ ಮಾತಾಡಿ ನನ್ನನ್ನು ಉಜ್ಜೀವನ ಮಾಡಿ ಆತನ ಸಾನ್ನಿಧ್ಯವನ್ನು ಪ್ರವೇಶಿಸುವಂತೆ ಮಾಡಿ ಅವರು ಜೊತೆಗಾರರಾಗಿದ್ದಾರೆ ಎಂಬುದಾಗಿ ತೋರ್ಪಡಿಸಿಕೊಟ್ರು. ಎಷ್ಟೋ ಜನ ನನ್ನ ನಿಮಿತ್ತ ಕಿಡಿಕಿಡಿಯಾದರೂ ದೇವರವರನ್ನು ಪುಡಿ ಪುಡಿ ಮಾಡಿದರು. ಎಷ್ಟೋ ಜನ ನನಗೆ ಬೈದರು, ಆ ಬೈಯೆಲ್ಲ ಅವರಿಗೆ ಹಿಂತಿರುಗಿ ಹೋಯಿತು. ನನಗೆ ಸತ್ಯವೇದದ ಬಗ್ಗೆ ಏನೂ ಗೊತ್ತಿರಲಿಲ್ಲ, ಆದರೆ ದೇವರೇ ಬಾಯಲ್ಲಿ ತನ್ನ ಮಾತನ್ನಿಟ್ಟು ಅದನ್ನು ಬಲಿತವಾಗಿ ಸಾಗಿಸಿ ಅನೇಕರ ಹೃದಯಗಳನ್ನು, ಮನಸ್ಸುಗಳನ್ನು, ಕೀಳು ಮಜ್ಜೆಗಳನ್ನು ತೂರಿ ಹೋಗುವಷ್ಟು ತನ್ನ ವಾಕ್ಯ ಕಾರ್ಯ ಸಾಧಿಸಿ ಅನೇಕರನ್ನು ರಕ್ಷಿಸಿದರು ದೇವರು. ಇದು ಈ ಆಳ್ಪಳ ಜೀವಿತದಲ್ಲಿ ಆದಂಥ ಘಟನೆ ಪ್ರಿಯರೇ. ಹೀಗೆ ಯೆರೆಮೀಯನಲ್ಲೂ ಇಂಥ ಸಂಗತಿಗಳಾಗುವಾಗ ಕಟ್ಟಕಡೆಗೆ ಆತನಿಗೆ ವಿರೋಧವಾದಂಥ ನೋವುಗಳು, ಹೋರಾಟಗಳು ಮುತ್ತಿಗೆ ಹಾಕುವಾಗ ಆತನು ದುಃಖದಿಂದ ಪ್ರಲಾಪಿಸುವುದು ಏನೆಂದರೆ, ಸ್ವಾಮಿ ನಿನ್ನ ಚಿತ್ತವಿಲ್ಲದೆ ಇದು ಯಾವುದೂ ಕಷ್ಟಗಳು ನನ್ನ ಹತ್ರ ಬರಲಿಕ್ಕೆ ಸಾಧ್ಯ ಇಲ್ಲ. ನಾನು ದುಃಖಕ್ಕೊಳಗಾಗ್ತೀನಿ, ನನಗೆ ಕಷ್ಟವಾಗ್ತಿದೆ, ತಾಳ್ಮೆ ತಪ್ಪುವಂಥ ಪರಿಸ್ಥಿತಿ ಬರುತ್ತಿದೆ, ಆದರೂ ನನ್ನನ್ನು ತಪ್ಪಿಸಬೇಡ, ನಿನ್ನ ಜೊತೆಯಲ್ಲೇ ಇಟ್ಟುಕೋ. ನಾನು ಪ್ರಲಾಪಿಸ್ತಿದ್ದೇನೆ, ನಾನು ನಿನ್ನ ಹತ್ರ ಬೇಡ್ತಿದ್ದೇನೆ, ಕಾಡ್ತಿದ್ದೇನೆ. ನನ್ನ ಈ ಪ್ರಾರ್ಥನೆಗೆ ಕಿವಿ ಕೊಡು, ನನ್ನನ್ನು ಮಾತ್ರ ಕೈ ಬಿಡಬೇಡ. ನನಗೆ ಗೊತ್ತಿದೆ, ಒಂದೋ ನನ್ನ ತಪ್ಪು, ಇಲ್ಲ ನನಗೆ ವಿರುದ್ಧವಾಗಿ ಒಳಸಂಚು ಮಾಡೋರು ತಪ್ಪು, ಅದೇನೇ ಇರಲಿ ಅದಕ್ಕೆ ನಾನು ತಲೆ ಕೆಡಿಸ್ಕೊಳ್ಳ, ಅದನ್ನು ಕ್ರಿಸ್ತನ ನಿಮಿತ್ತ ಕಸವೆಂಬುದಾಗಿ ಭಾವಿಸಿ ನಿನ್ನ ಜೊತೆನೇ ನಾನು ಬರ್ತೀನಿ, ನನಗೆ ನೀನು ಸಹಾಯ ಮಾಡಿ ಎಂಬುದಾಗಿ ಕಷ್ಟದಲ್ಲಿ, ನಷ್ಟದಲ್ಲಿ, ಹೋರಾಟದಲ್ಲಿ ಆ ಪ್ರಾಣಗಳನ್ನು ಸಂರಕ್ಷಿಸುವುದರಲ್ಲಿ ಯೆರೆಮೀಯ ಪ್ರಲಾಪಿಸುವುದನ್ನು ನಾವು ನೋಡ್ಬೋದು. ಯೆರೆಮೀಯನ ಪ್ರಲಾಪಗಳು, ಯೆರೆಮೀಯ ಒಂದು ತನ್ನ ಪ್ರಲಾಪವನ್ನು, ಭಿನ್ನವನ್ನು, ವಿಜ್ಞಾಪನೆಯನ್ನು ಒಂದು ಪುಸ್ತಕವಾಗಿ ಬರೆದಿದ್ದಾನೆ. ಅಷ್ಟು ಪ್ರಲಾಪ, ದುಃಖ ಅವನಲ್ಲಿತ್ತು. ಆತನು ಒಳ್ಳೆಯವನಾಗಿದ್ರೂ, ಉದರದಿಂದಲೇ ದೇವರಿಂದ ಆರಿಸಲ್ಪಟ್ಟು ಪ್ರವಾದಿಯಾಗಿದ್ರೂ, ಜನರನ್ನು ನ್ಯಾಯ ತೀರ್ಮಾನಕ್ಕೆ ತಂದು ಒಂದು ದೊಡ್ಡ ಪಟ್ಟದಲ್ಲಿದ್ರೂ ಆತನಿಗೆ ದೊಡ್ಡ ದೊಡ್ಡ ಹೋರಾಟ ಬಂತು. ಹೋರಾಟಗಳನ್ನೆಲ್ಲ ಒಂದು ಪುಸ್ತಕವಾಗಿ, ಪ್ರಲಾಪಗಳ ಪುಸ್ತಕ ಎಂಬುದಾಗಿ ಸತ್ಯವೇದದಲ್ಲಿ ಬರೆದ. ಆ ಹೋರಾಟದಲ್ಲಿ, ಆ ಪ್ರಲಾಪಗಳಲ್ಲಿ ಆತನ ದಾಹ, ನನ್ನನ್ನು ಕೈ ಬಿಡಬೇಡ,
ಇದುವರೆಗೆ ನಡೆಸಿದ್ದಿ. ತಾಯಿಯ ಉದರದಿಂದಲೇ ನನ್ನನ್ನು ಕರೆದು ಪ್ರತ್ಯೇಕಿಸಿದ್ದಿ. ಜನಾಂಗಳಿಗೆ ದೊಡ್ಡ ಪ್ರವಾದಿಯನ್ನಾಗಿ ನೇಮಿಸಿದ್ದಿ. ನಿನ್ನ ಮಹತ್ತುಗಳು ನನ್ನ ಬಾಯಲ್ಲಿಟ್ಟಿದ್ದಿ. ನನಗೆ ನೀನು ನೇರವಾಗಿ ಸಹಾಯ ಮಾಡಿದ್ದಿ. ನನ್ನನ್ನು ಕೈ ಬಿಡಬೇಡ. ಇವರ ಮಧ್ಯದಲ್ಲಿ ಇನ್ನೂ ನಿನ್ನ ಮಹಿಮೆಯನ್ನು ನನ್ನ ಮೂಲಕ ತೋರ್ಪಡಿಸಿ ಅಧಿಕ ಆಶ್ಚರ್ಯವುಳ್ಳ ಕಾರ್ಯವನ್ನು ಮಾಡಿ ಜನರು ನಿನ್ನನ್ನು ಕಂಡುಕೊಳ್ಳುವಂತೆ ಮಾಡು ಎಂಬುದಾಗಿ ಪ್ರಲಾಪಿಸಿದ. ಯೆರೆಮೀಯ ಮುರಿಯಲ್ಪಡುವಿಕೆಗೆ ದೊಡ್ಡ ಮಾದರಿ. ಯೋಬ ಮುರಿಯಲ್ಪಡುವಿಕೆಗೆ ದೊಡ್ಡ ಮಾದರಿ. ದಾವೀದ ಕೀರ್ತನೆ 22:6 ಹೇಳ್ತಿದೆ, ದೀನ ಮನಸ್ಸಿನಿಂದ ದಾವೀದ ತನ್ನೆಲ್ಲ ಪಾಪಗಳನ್ನು ನೋವುಗಳನ್ನು ಹರಿಕೆ ಮಾಡಿ ದೇವರಿಗೆ ಸಮರ್ಪಿಸ್ತಿದ್ದ. ಹರಿಕೆ ಮಾಡದೇ ಇರುವಾಗ, ಪಾಪವನ್ನು ಒಪ್ಪಿಕೊಳ್ಳದೆ ಹರಿಕೆ ಮಾಡದೇ ಇರುವಾಗ ಅವನ ಜೀವ ನರಳುತ್ತಿತ್ತು, ಕಾದಾಡುತ್ತಿತ್ತು, ಅವನಿಗೆ ಕಷ್ಟ ಆಗ್ತಾ ಇತ್ತು. ಯಾವಾಗ ಒಂದೊಂದಾಗಿ ಪಾಪವನ್ನು ಒಪ್ಪಿ ಹರಿಕೆ ಮಾಡಿದ್ನೋ ಆವಾಗ ಅವನಿಗೆ ಸಮಾಧಾನ ಆಯಿತು. ಅವನ ಮಕ್ಕಳು ಸಾಯುವಾಗ, ಪ್ರೀತಿಯ ಮಗಳು ಸಾಯುವಾಗ ಅಷ್ಟೊತ್ತು ಉಪವಾಸ ಮಾಡಿದ. ಸತ್ತ ಮೇಲೆ ದೇವರ ಚಿತ್ತ ಇಲ್ಲ, ಇನ್ನು ನಾನು ಉಪವಾಸ ಮಾಡಿ ಪ್ರಯೋಜನ ಇಲ್ಲ ಎಂಬುದಾಗಿ ಸಂತೋಷದಿಂದ ಹೆಣ ಇಟ್ಕೊಂಡು ಅವನು ಊಟ ಮಾಡಿದಂಥ ವ್ಯಕ್ತಿ. ಅದರ ಅರ್ಥ ಏನು? ದೇವರನ್ನು ಕಂಡುಕೊಂಡಿದ್ದಾನೆ, ಮುರಿಯಲ್ಪಟ್ಟಿದ್ದಾನೆ, ದೇವರ ಚಿತ್ತ ಇಲ್ಲ, ದೇವರ ಚಿತ್ತದ ಪ್ರಕಾರ ಮಗು ಹೋಯಿತು. ನಾನಿದಕ್ಕೆ ಚಿಂತಿಸಿ ಪ್ರಯೋಜನ ಇಲ್ಲ. ಮುಂದೆ ನಾನು ಜಾಗರೂಕತನಾಗಿರಬೇಕು, ಪಾಪ ಮಾಡದಂತೆ ನನ್ನನ್ನು ಕಾಪಾಡಬೇಕೆನ್ನುವಂಥ ಒಂದು ಅಂಶವನ್ನು ಆಳಕ್ಕೆ ತಕ್ಕೊಂಡು ತನ್ನನ್ನೇ ಸರ್ವ ವಿಷಯದಲ್ಲೂ ಮಾದರಿಯಾಗಿ ದೇವರಿಗೆ 150 ಕೀರ್ತನೆ ಬಂದು ದೇವರಲ್ಲಿ ಸದಾ ಆನಂದಿಸ್ತಿದ್ದಂಥ ದಾವೀದ ಮುರಿಯಲ್ಪಡುವಿಕೆಗೆ ದೊಡ್ಡ ಮಾದರಿ. ಹಾಗೆ ಅಣ್ಣಳನ್ನು ನೋಡ್ರಿ, 1 ಸಮುವೇಲ 1ನೇ ಅಧ್ಯಾಯ 2ನೇ ಅಧ್ಯಾಯದಲ್ಲಿ ಅಣ್ಣಳಿಗೆ ಮಗು ಇಲ್ಲ ಅಂತ ಬಹಳ ದುಃಖಕ್ರಾಂತಳಾಗಿ ತನ್ನ ಸವತಿಯಿಂದ ಚುಚ್ಚು ಮಾತುಗಳಿಂದ ಬೇಸತ್ತು ಹೋದಂಥ ಸ್ತ್ರೀ ಅಣ್ಣಳು. 1 ಸಮುವೇಲ 1ನೇ ಅಧ್ಯಾಯದಲ್ಲಿ 2ನೇ ಅಧ್ಯಾಯದಲ್ಲಿ ನಾವು ಕಾಣ್ಬೋದು. ಸವತಿಗೆ ಮಕ್ಕಳಿದ್ರು, ಮಕ್ಕಳ ವಿಷಯದಲ್ಲಿ ಹೆಮ್ಮೆ ಪಡುತ್ತಾ ಜಂಬ ಪಡುತ್ತಾ ಈ ಅಣ್ಣಳನ್ನು ಚುಚ್ಚಿ ಮಾತಾಡಿ ದುಃಖಕ್ಕೆ ನಡೆಸಿದಂಥ ಸವತಿ. ಆದರೆ ಅಣ್ಣಳು ದೀನತ್ವದಿಂದ ದೇವರ ಹತ್ರ ಪ್ರಾರ್ಥಿಸ್ತಾಳೆ. ಆತಳು ಪ್ರಾರ್ಥಿಸುವುದನ್ನು ಏಲಿ ಪ್ರವಾದಿ ನೋಡಿ, ಇದೇನು ಈತಳು ಮತ್ತಳಾಗಿದ್ದಳು, ಕುಡಿದಿದ್ದಾಳು, ಇದೇನು ತುಟಿಗಳು ಅಲ್ಲಾಡ್ತಿದೆ ಎಂಬುದಾಗಿ ಆತಳನ್ನು ಗಮನಿಸ್ತಿದ್ದಂಥ ಭಕ್ತ ನೇರವಾಗಿ ಎಲ್ಲಿ ಅಣ್ಣಳ ಹತ್ರ ಕೇಳ್ತಾನೆ, ನೀನೇನು ಕುಡ್ದಿದ್ಯಾ, ಯಾಕೆ ನಿನ್ನ ತುಟಿಗಳು ಮಾತ್ರ ಅಲ್ಲಾಡ್ತಿದೆ ಎಂಬುದಾಗಿ ಕೇಳುವಾಗ ಅವನ ನೋವಿನ ಮಾತಿಗೆ ನಾನು ಅಂಥ ಶುದ್ಧವಾದದನ್ನು ಮುಟ್ಟೇ ಇಲ್ಲ. ದೀನತ್ವದಿಂದ ನಿನ್ನಲ್ಲಿ ಬೇಡುತ್ತಿದ್ದೇನೆ, ನನ್ನನ್ನು ಮಾತ್ರ ಅಂಥ ಅಯೋಗ್ಯ ಸ್ಥಾನಕ್ಕೆ ಕಳಿಸಬೇಡ, ನನ್ನ ಮೇಲೆ ನಿನ್ನ ಕೃಪೆ ಕಟಾಕ್ಷ ಇರಲಿ, ನನಗೋಸ್ಕರ ಪ್ರಾರ್ಥಿಸು, ದೇವರನ್ನು ಕೇಳು ಎಂಬುದಾಗಿ ದೀನತ್ವದಿಂದ ಆ ಸಂಕಷ್ಟದಲ್ಲಿ ಆ ನೋವಿನ ಮಾತಿನಲ್ಲಿ ಅಣ್ಣಳು ಏಲಿಗೆ ಹೇಳುವಾಗ, ಏಲಿ ಅರೆ ನಾನೇ ತಪ್ಪು ತಿಳ್ಕೊಂಡೆ ಎಂಬುದಾಗಿ ಅರ್ಥ ಮಾಡಿಕೊಂಡು ಸಮಾಧಾನದಿಂದ ಹೋಗು, ದೇವರು ನಿನಗೆ ಮಗುವನ್ನು ಅನುಗ್ರಹಿಸ್ತಾರೆ ಎಂಬುದಾಗಿ ಪ್ರವಾದನೆ ನುಡಿದ. ಬೇಗನೆ ಸಮುವೇಲ ಎನ್ನುವಂಥ ದೊಡ್ಡ ಪ್ರವಾದಿ, ದೊಡ್ಡ ಭಕ್ತ, ದೊಡ್ಡ ನೀತಿಯ ಮನುಷ್ಯ ದೇವರ ಕೃಪೆಯಿಂದ ಅಣ್ಣಳಿಗೆ ಮಗುವಾಗಿ ದೊರಕಿತು. ಆದರೆ ಅಣ್ಣಳು ನೀನೇನಾದರೂ ನನಗೆ ಮಗು ಕೊಟ್ಟರೆ ನಿನಗೆ ಪ್ರತಿಷ್ಠೆ ಪಡಿಸ್ತೇನೆ ಎಂಬುದಾಗಿ ಹರಿಕೆ ಮಾಡಿತ್ತು. ಹಾಗೆ 3 ವರ್ಷ ಆಗಿ ಸಮಯ ಬಂದಾಗ ಅಣ್ಣಳು ಆ ಮಗುವನ್ನು ದೇವರಿಗೆ ಪ್ರತಿಷ್ಠೆ ಮಾಡಿ ಕೊಡುವಾಗ ಹೇಳಿದಂಥ ಮಾತು, ದೇವರೊಬ್ಬರೇ ಸರ್ವಜ್ಞ,
ದೇವರೊಬ್ಬರೇ ದೊಡ್ಡವರು. ದೇವರಿಗೆ ಅಸಾಧ್ಯವಾದ ಕಾರ್ಯ ಯಾವುದೂ ಇಲ್ಲ. ದೇವರು ಅಸಾಮಾನ್ಯನಾದಂಥ ಶಕ್ತಿ. ಸಾಯಿಸುವವರು, ಬದುಕಿಸುವವರು ದೇವರೇ. ಸಿರಿತನ ಬಡತನ ಕೊಡುವವರು ದೇವರೇ. ಹೊಟ್ಟೆಗಿದ್ದವರು ಹೊಟ್ಟೆಗಿಲ್ಲದೆ ಕೂಲಿ ಮಾಡುತ್ತಾರೆ, ಕೂಲಿ ಮಾಡುವವರು ಉನ್ನತಿಗೆ ಬರುತ್ತಾರೆ. ಇವೆಲ್ಲ ದೈವ ಕಾರ್ಯನೇ. ಆದ್ದರಿಂದ ಸಂತೋಷವಾಗಿ ನನ್ನ ಮಗನನ್ನು ನಾನು ದೇವರಿಗೆ ಪ್ರತಿಷ್ಠೆ ಮಾಡಿದ್ದೇನೆ. ನನಗಿಂತ ಚೆನ್ನಾಗಿ ನನ್ನ ಮಗನನ್ನು ದೇವರು ನೋಡಲಿಕ್ಕೆ ಶಕ್ತರಾಗಿದ್ದಾರೆ. ಈ ವಿಷಯದಲ್ಲಿ ಎಳ್ಳಷ್ಟು ನಾನು ಚಿಂತಿಸುವುದಿಲ್ಲ. ಮಗುವೇ ಇಲ್ಲದ ದುಃಖದಲ್ಲಿದ್ದಾಗ ದೇವರು ಮಗುವನ್ನು ಕೊಟ್ಟರು. ಆ ಮಗುವನ್ನು ದೇವರಿಗೆ ಪ್ರತಿಷ್ಠಿಸಿದೆ. ಆ ಮಗು ದೇವರಿಗೋಸ್ಕರ ಬೆಳೆಯುತ್ತಿದೆ. ಈ ಸುಂದರವನ್ನು ನಾನು ನೋಡುತ್ತೇನೆ ಎಂಬುದಾಗಿ ಸಂತೋಷವಾಗಿ ಮಗುವನ್ನು ಸಮರ್ಪಿಸುವಾಗ ಆ ಸಂಕಷ್ಟದಲ್ಲಿ, ಆ ನೋವಿನಲ್ಲಿ, ಆ ಪ್ರೀತಿಯಲ್ಲಿ ದೇವರನ್ನು ಮಹಿಮೆ ಪಡಿಸಿದಂಥ ಒಂದು ದೃಶ್ಯ ಒಂದು ಸಮುವೇಲ 1ನೇ ಅಧ್ಯಾಯದಲ್ಲಿ 15ನೇ ವಚನ, ಹಾಗೆ 2ನೇ ಅಧ್ಯಾಯವನ್ನು ನಾವು ಫುಲ್ ಓದುವಾಗ ಕಾಣಬಹುದು ಪ್ರಿಯರೇ. ಎಂಥ ಒಂದು ದುಃಖಕರವಾದಂಥ ಸಂಗತಿಯಲ್ಲೂ ದೇವರನ್ನು ಹೆಚ್ಚಿಸಿ ಸಂತೋಷಪಡಿಸಿ ತನ್ನನ್ನು ತಾನೇ ಆ ಮರಣದೊಳಗೆ, ಸಂಕಷ್ಟದೊಳಗೆ ಸಾಗಿಸ್ತಿದ್ರೂ ದೇವರಿಗೋಸ್ಕರ ದಿಟ್ಟತನದಿಂದ ನಿಂತಹ ಒಂದು ಆ ಮಾದರಿ ಜೀವಿತ, ಸಾಮಾನ್ಯ ಜೀವಿತ ಅಲ್ಲ. ಒಂದು ಬಲಹೀನ ಸ್ತ್ರೀ ತನ್ನ ಕಡೇ ಗಳಿಗೆಯಲ್ಲಿ ವರದ ಹರಿಕೆಯ ರೂಪದಲ್ಲಿ ಸಿಕ್ಕಿದಂಥ ಮಗುವನ್ನು ದೇವರಿಗೆ ಅರ್ಪಣೆ ಮಾಡಿ, ನನಗಿಂತ ಚೆನ್ನಾಗಿ ದೇವರು ನೋಡ್ತಾರೆ ಎಂಬುದಾಗಿ ದೇವರನ್ನು ಕೊಂಡಾಡಿದಂಥ ದೃಶ್ಯ. ಅನ್ನಳು ನಿಜವಾಗಲೂ ಮುರಿಯಲ್ಪಡುವಿಕೆಗೆ ಒಂದು ದೊಡ್ಡ ಸಾಕ್ಷಿ ಮಾದರಿ. ಅಣ್ಣಳತ್ರ ದೇವರ ಮುರಿಯಲ್ಪಡುವಿಕೆ, ಪ್ರೀತಿ, ದೇವರ ಶಕ್ತಿ ಇದ್ದದಕ್ಕೆ ಅಣ್ಣಳು ವಿಸ್ತಾರವಾಗಿ ದೇವರನ್ನು ಮಹಿಮೆ ಪಡಿಸಿದರು. ನಮ್ಮ ಜೊತೆನೂ ಮುರಿಯಲ್ಪಡುವಿಕೆ ಇದ್ದದ್ದೇ ಆದರೆ ದೇವರು ನಮ್ಮ ಜೊತೆನೇ ಇರ್ತಾರೆ, ವಿಸ್ತಾರವಾಗಿ ನಮ್ಮ ಕೂಗನ್ನು ಕೇಳ್ತಾರೆ. ಅಣ್ಣಳಾಗಿ ನಾವು ಒಂದು ದೊಡ್ಡ ಸಾಕ್ಷಿ ಅಥವಾ ಮಾದರಿ ಆಗ್ತೀವಿ. ಹೀಗೆ ಅಣ್ಣಳು ಸಮೇತ ಮುರಿಯಲ್ಪಡುವಿಕೆಗೆ ದೊಡ್ಡ ಮಾದರಿ. ಹಾಗೆ ಸ್ಟೆಫ ಈತನ ವಿರುದ್ಧ ದೇವರ ವಾಕ್ಯ ಸುವಾರ್ತೆ ಸಾರಿದ ನಿಮಿತ್ತ ಒಳಸಂಚು ಹೆಚ್ಚಾಗುತ್ತೆ. ಕಲ್ಲೆಸೆದು ಕೊಲ್ಲಬೇಕೆಂಬುದಾಗಿ ಪ್ರಯತ್ನಿಸ್ತಾರೆ. ಅದರಲ್ಲಿ ಪೌಲ ಸಮೇತ ಸೇರ್ತಾನೆ. ಕಟ್ಟ ಕಡೆಗೆ ಕಲ್ಲೆಸೆದು ಸ್ಟೆಫನನ್ನು ಕೊಂದೇ ಹಾಕ್ತಾರೆ. ಆದರೆ ಸ್ಟೆಫ ಅಂಥ ಟೈಮಲ್ಲಿ, ಕರ್ತನೇ ನನ್ನ ಆತ್ಮವನ್ನು ನಿನಗೆ ಒಪ್ಪಿಸ್ತೀನಿ, ಇವರು ಮಾಡಿದ ಪಾಪವನ್ನು ಇವರ ಮೇಲೆ ಬರಗೊಡಿಸಬೇಡ, ಕರ್ತನೇ ನನ್ನ ಆತ್ಮವನ್ನು ನಿನಗೆ ಒಪ್ಪಿಸ್ತೀನಿ, ನನಗೆ ಯಾರು ಕಲ್ಲೆಸ್ತಿದಾರ ಅವರ ನಿಮಿತ್ತ ಈ ಪಾಪವನ್ನು ಬರಗೊಡಿಸಬೇಡ. ಖಂಡಿತ ದೇವರು ಆ ಮಾತನ್ನು ಕೇಳಿರ್ಬೋದು. ಯಾಕಂದರೆ ಅಂಥ ಕಠಿಣ ಗಳಿಗೆಯಲ್ಲಿ, ನೋವಿನ ಗಳಿಗೆ, ಕಲ್ಲೆಸೆದು ಸಾಯಿಸುವಂಥ ಸಂದರ್ಭದಲ್ಲಿ ಸ್ಟೆಫ ದೇವರ ಹತ್ರ ಬೇಡಿದಂಥ ಒಂದು ಸಂದರ್ಭ. ನಮ್ಮ ಜೀವಿತದಲ್ಲೂ ಇಂಥ ಹೋರಾಟ ಬರುವಾಗ ನಮಗೆ ವಿರುದ್ಧವಾಗಿ ಬಂದವರಿಗೆ ಪ್ರಾರ್ಥಿಸಿ ಅವರ ಮೇಲೆ ದೋಷ ಬೇಡ, ನಮ್ಮ ನಿಮಿತ್ತ ಅನೇಕರು ಸತ್ಯವನ್ನು ತಿಳ್ಕೊಂಡು ನಾನು ಹಿಂಬಾಲಿಸಲಿ, ರಕ್ಷಿಸಲ್ಪಡಲಿ, ನಮ್ಮ ಜೊತೆ ಪರಲೋಕ ಸೇರಲಿ. ಇದೇ ನಮ್ಮ ಪ್ರಾರ್ಥನೆ ಆಗಬೇಕು. ಇದರ ಮುಂದೆ ನಮ್ಮ ಮುರಿಯಲ್ಪಡಬೇಕೇನು ಯಾವುದೂ ಇಲ್ಲ ಪ್ರಿಯರೇ. ದೇವರು ಅದಕ್ಕೋಸ್ಕರ ನಮ್ಮನ್ನು ಕರೆದದ್ದು. ಕೃಪೆಯ ಕಾಲದಲ್ಲಿದ್ದೇವೆ. ಮೊದಲಿನವ್ರ ಹಾಗೆ ನಾವು ಕಷ್ಟಪಟ್ಟಿಲ್ಲ, ಶಿಲುಬೆಯ ಹಾಗೆ ನಾವು ಕಷ್ಟಪಟ್ಟಿಲ್ಲ. ಆದರೂ ಮುಂದಿನ ಕಠಿಣ ದಿನಗಳಲ್ಲಿ ಏನು ಎಂಬುದಾಗಿ ಹೇಳಲಿಕ್ಕೆ ಸಾಧ್ಯ ಇಲ್ಲ. ನಮ್ಮನ್ನು ನಾವು ಸದಾ ಮುರಿಯಲ್ಪಡಬೇಕೆಲ್ಲ ದೇವರಿಗೆ ಒಪ್ಪಿಸಲೇಬೇಕು. ಸ್ಟೆಫ ಒಂದು ದೊಡ್ಡ ಮಾದರಿ ಸಾಕ್ಷಿ ಮುರಿಯಲ್ಪಡುವಿಕೆಗೆ. ಹಾಗೆ ಪೌಲ 2 ಕೊರಿಂಥ 12:10ನೇ ವಚನದಲ್ಲಿ ಪೌಲನಿಗೆ ಒಂದು ದೊಡ್ಡ ಸೂಲ ಇತ್ತು. ಯಾವುದೋ ಒಂದು ಕಾಯಿಲೆ, ಒಂದೋ ದಪ್ಪ ಇರ್ಬೋದು. ಕೆಲವು ಜನ ಹೇಳ್ತಾರೆ, ಭಕ್ತರು, ಅವನು ತೀರಾ ದಪ್ಪ ಇದ್ದವನಿಗೆ ಕಷ್ಟ ಆಗ್ತಿತ್ತು ದೇಹ ಹೊತ್ತುಕೊಂಡು ಹೋಗುವಾಗ ಎಂಬುದು. ಇನ್ನು ಕೆಲವರು ಯಾವುದೋ ಒಂದು ಬಾಣದೋಪಾದಿಯಲ್ಲಿ ಅವನಿಗೆ ನೋವು ಚುಚ್ಚುತ್ತಾನೇ ಇತ್ತು ಎಂಬುದಾಗಿ. ಅಂತೂ ಅದರ ಬಗ್ಗೆ
ಸವಿಸ್ತಾರವಾಗಿ ಇಲ್ಲದಿದ್ರೂ ಪೌಲ ಮಾತ್ರ ಹೇಳ್ತಿದ್ದಾನೆ, ಯಾವುದೋ ಒಂದು ಶೂಲ ನನ್ನನ್ನು ಚುಚ್ಚುತ್ತಲೇ ಇದೆ. 3 ಸಲ ದೇವರನ್ನು ಕೇಳಿಕೊಂಡೆ ಈ ಶೂಲ ನನ್ನಿಂದ ತೊಲಗಿ ಹೋಗಬೇಕಂತ. ಆದರೆ ದೇವರು ಅದನ್ನು ನನಗೆ ಮತ್ತೆ ಇಟ್ಟಿದ್ದಾರೆ, ತೊಲಗಿಸಲಿಲ್ಲ. ಕಾರಣ, ನಾನು ಹೆಚ್ಚಳ ಪಡಬಾರ್ದು, ಮುರಿಯಲ್ಪಡುವಿಕೆಯಲ್ಲೇ ಇರಬೇಕೆಂಬುದಾಗಿ. ದೇವರು ನನಗೆ ಈ ವಿಷಯದಲ್ಲಿ ನಾನು 3 ಸಲ ಕೇಳುವಾಗ ಬಲಹೀನತೆಯಲ್ಲೇ ನನ್ನ ಬಲ ಪೂರ್ಣ ಸಾಧಕವಾಗುತ್ತೆ. ಹೆದರಬೇಡ, ನಿನ್ನ ಈ ಶೂಲ ಎನ್ನುವಂಥ ಬಲಹೀನತೆಯಲ್ಲಿ, ನೋವಿನಲ್ಲಿ, ಬಾಧೆಯಲ್ಲಿ ನನ್ನ ಬಲವನ್ನು ನಿನಗೆ ಅನುಗ್ರಹಿಸಿ ನಿನ್ನನ್ನು ನಾನು ಬಲಪಡಿಸ್ತೀನಿ. ಅದೆಲ್ಲ ಚಿಕ್ಕದು, ಕ್ಷುಲ್ಲಕವಾದದ್ದು, ಅದಕ್ಕೆಲ್ಲ ಹೆದರಬೇಡ. ನಾನು ನಿನಗೆ ಕೊಟ್ಟಂಥ ಓಟವನ್ನು ಓಡಿಸು, ಅದನ್ನು ಪೂರ್ಣಗೊಳಿಸು, ಅನೇಕರನ್ನು ರಕ್ಷಿಸು, ಅನೇಕರನ್ನು ಸತ್ಯಕ್ಕೆ ನಡೆಸು. ಸತ್ಯಕ್ಕೆ, ಹೋರಾಟಕ್ಕೆ ಅನೇಕರನ್ನು ನಡೆಸಿದ ಮೇಲೆ ನೀನು ಮಾದರಿಯಾಗಿರು. ಕಡೆಗೆ ತನ್ನನ್ನೇ ದೇವರಿಗೆ ಸಂಪೂರ್ಣ ಸೇವೆಗೆ ಒಪ್ಪಿಸಿ ಮಾದರಿಯಾಗಿ ದೇವರನ್ನು ಮಹಿಮೆ ಪಡಿಸಿದಂಥ ವ್ಯಕ್ತಿ ಪೌಲ. ಮುರಿಯಲ್ಪಡುವಿಕೆಗೆ ಪೌಲನು ಮಾದರಿ ಪ್ರಿಯರೇ. ಎಲ್ಲದಕ್ಕಿಂತ ಹೆಚ್ಚಾಗಿ ಸ್ವಾಮಿ ಶಿಲುಬೆಯಲ್ಲಿ ತಿವಿತಿದ್ರು ನಮ್ಮ ಭಾರ, ಬೇನೆ, ದ್ರೋಹಗಳನ್ನು ತಾನು ಹೊತ್ತುಕೊಂಡು ನಮಗೋಸ್ಕರ ರಕ್ತ ಸುರಿಸಿ ತನ್ನ ಜೀವವನ್ನೇ ಯಜ್ಞಾರ್ಪಿತವಾಗಿ ಶಿಲುಬೆಯಲ್ಲಿ ಸಮರ್ಪಿಸಿದ್ದಾರೆ ಅಂದರೆ ಅದಕ್ಕಿಂತ ದೊಡ್ಡ ತ್ಯಾಗ, ಮಾದರಿ, ಸಾಕ್ಷಿ ಯಾವುದೂ ಇಲ್ಲ. ಅದರಲ್ಲೂ ಶಾಸ್ತ್ರದ ಮಾತು ನೆರವೇರಬೇಕೆಂಬುದಾಗಿ ಶಿಲುಬೆಯಲ್ಲಿ 7 ನುಡಿಗಳಲ್ಲಿ ಶಾಸ್ತ್ರದ ಮೇಲೆ ಒಂದು ಗಮನ ಇತ್ತು, ತಾಯಿ ಮೇಲೆ ಗಮನ ಇತ್ತು, ದುಷ್ಟರ ಮೇಲೆ ಗಮನ ಇತ್ತು, ಪಾಪಿಷ್ಠರ ಮೇಲೆ ಗಮನ ಇತ್ತು, ತನ್ನ ಜೀವ ಆತ್ಮವನ್ನು ಒಪ್ಪಿಸಿಕೊಳ್ಳುವುದರ ಮೇಲೆ ಗಮನ ಇತ್ತು, ಕೈ ಬಿಡಲ್ಪಟ್ಟ್ಯಾ ಎಂಬುದಾಗಿ ಪ್ರಾರ್ಥನಾ ಜೀವಿತ ಇತ್ತು. ಕಟ್ಟ ಕಡೆಗೆ ತಂದೆಯ ಜೊತೆನೇ ಇದ್ದಂಥ ಒಂದು ಸಂದರ್ಭ. ಆ ನೋವಿನಲ್ಲಿ ಯಾಕೆ ನನಗೆ ಈ ಕಷ್ಟ ಕೊಟ್ಟು, ಒಂದು ನಿಮಿಷಕ್ಕೆಲ್ಲ ಪುಡಿ ಪುಡಿ ಮಾಡ್ಬೋದಿತ್ತಲ್ಲ ಎಂಬುದಾಗಿ ದೀರ್ಘ ಶಾಂತಿ ಇಲ್ಲದೆ ದುಡುಕುತನದಿಂದ ತನ್ನ ದರ್ಪವನ್ನು ದೇವಕುಮಾರ ಎಂಬುದಾಗಿ ತೋರ್ಪಡಿಸಲಿಲ್ಲ. ತಾಳ್ಮೆಯಿಂದ, ಸಹನೆಯಿಂದ ತಗ್ಗಿಸಿಕೊಂಡು ದುಷ್ಟರಿಗೋಸ್ಕರ ಪ್ರಾರ್ಥಿಸಿ ಅವರನ್ನು ದೇವರಿಗೆ ಒಪ್ಪಿಸಿ ಭಯಭಕ್ತಿಯುಳ್ಳ ಆ ಬರಬ್ಬನನ್ನು ಆ ಶಿಲುಬೆಯಲ್ಲೂ ರಕ್ಷಿಸಿ ತಾನು ದೊಡ್ಡ ಮುರಿಯಲ್ಪಡುವಿಕೆಯ ಮಾದರಿ ಜೀವಿತವನ್ನು ತೋರ್ಪಡಿಸಿದರು. ಇವತ್ತು ನಾವು ಆ ಮುರಿಯಲ್ಪಡುವಿಕೆಯ ಮಾದರಿ ಜೀವಿತ, ಕ್ರಿಸ್ತನ ಹೆಜ್ಜೆ ಜಾಡಲ್ಲಿ, ಕ್ರಿಸ್ತನ ಮರಣದಲ್ಲಿ, ಕ್ರಿಸ್ತನ ಸಂಕಷ್ಟದಲ್ಲಿ ಪಾಲುಗಾರರಾಗಿ ಮಾದರಿ ಜೀವಿತವನ್ನು ತೋರ್ಪಡಿಸಬೇಕಿತ್ತು. ಇಷ್ಟೊತ್ತು ಈ ವಿಷಯ ನಮಗೆ ದೊಡ್ಡದಾಗಿ ಕಂಡಿಲ್ಲ, ಇವತ್ತು ನಮಗೆ ದೊಡ್ಡದಾಗಿ ಕಾಣ್ತಾ ಇದೆ. ನಾವು ಎಲ್ಲಿ ತಪ್ಪು ಮಾಡ್ತಿದ್ದೇವೆ, ಎಲ್ಲಿ ಸಂಕಷ್ಟಗಳನ್ನು ಅಥವಾ ಮರಣದ ಹೋರಾಟವನ್ನು, ನೋವುಗಳನ್ನು, ಕಣ್ಣೀರುಗಳನ್ನು ಅಥವಾ ಏರುಪೇರುಗಳನ್ನು ಯಾವ ರೀತಿಯಲ್ಲಿ ತೆಗೆದುಕೊಳ್ತಿದ್ದೀವಿ, ಇದನ್ನು ನಾವು ದೊಡ್ಡದಾಗಿ ತೆಗೆದುಕೊಂಡು ನಮ್ಮನ್ನು ದೇವರಿಗೆ ಒಪ್ಪಿಸುತ್ತಾ ಮಾದರಿಯಾಗಿ ಕ್ರಿಸ್ತನ ಅಥವಾ ದೈವ ಸಾನ್ನಿಧ್ಯವನ್ನು ಪ್ರತಿ ದಿನ ಎದುರು ನೋಡಬೇಕು. ಆವಾಗ ದೇವರು ನಮಗೆ ಜೊತೆಗಾರರಾಗಿದ್ದು ನಮ್ಮ ಪ್ರಾರ್ಥನೆ ಕೇಳಿ ನಮಗೆ ವಿಶೇಷವಾಗಿ ಸಹಾಯ ಮಾಡಲಿಕ್ಕೆ ಶಕ್ತರು. ಇದುವರೆಗೆ ಈ ವಿಷಯದಲ್ಲಿ ಹಗುರವಾಗಿರ್ಬೋದು, ಇವತ್ತಿನಿಂದ ನಾವು ಆದಷ್ಟು ಶ್ರಮೆ ಪಡೋಣ, ಆದಷ್ಟು ಕಷ್ಟಪಡೋಣ, ಆದಷ್ಟು ಹೋರಾಟ ಮಾಡೋಣ, ಆದಷ್ಟು ಜವಾಬ್ದಾರಿ ತಗೊಳ್ಳೋಣ. ಏನೇ ಮಾಡಿದರೂ ಕ್ರಿಸ್ತನಿಗೋಸ್ಕರ, ಕ್ರಿಸ್ತನ ಸಂಕಟ, ಕ್ರಿಸ್ತನ ಮರಣದಲ್ಲಿ ಪಾಲಾಗೋದಕ್ಕೋಸ್ಕರ. ಆ ಸಂಕಟ, ಮರಣ ನಮ್ಮ ಜೀವದಲ್ಲಿ ಹೊತ್ತುಕೊಂಡು ಅದನ್ನು ಸಂತೋಷದಲ್ಲಿ ಸ್ವೀಕರಿಸುತ್ತಾ ದೈವ ಸಾನ್ನಿಧ್ಯವನ್ನು ನಮ್ಮದು ಮಾಡಿಕೊಂಡು ಜೊತೆ ದೇವರನ್ನೇ ಇಟ್ಟುಕೊಂಡು ಜಯಶಾಲಿಗಳಾಗಿ ಇತರರನ್ನು ಸತ್ಯಕ್ಕೆ ನಡೆಸುವುದರಲ್ಲಿ ಪ್ರಯಾಸ ಪಡೋಣ. ಇದಕ್ಕೋಸ್ಕರ ನಾವು ಮುರಿಯಲ್ಪಡಲೇಬೇಕು. ಮುರಿಯಲ್ಪಡುವಿಕೆ ಅಂದರೆ ನನ್ನದೇನೂ ಇಲ್ಲ, ಎಲ್ಲವೂ ದೇವರದೇ.
ನಂದೇನೂ ನಡೆಯಲ್ಲ, ನಾನು ಎಷ್ಟೆಷ್ಟು ಶ್ರಮೆ ಪಟ್ಟರು ನಂದೇನೂ ನಡೆಯಲ್ಲ. ನಾನು ತಗ್ಗಿಕೊಂಡು ದೀನ ಮನಸ್ಸಿನಿಂದ ಸಾತ್ವಿಕನಾಗಿ ಮುರಿಯಲ್ಪಟ್ಟು ಕುಗ್ಗಲ್ಪಟ್ಟು ಜಜ್ಜಲ್ಪಟ್ಟವನಾಗಿ ದೇವರ ಮುಂದೆ ಅಪ್ಪ ತಂದೆ ಎಂಬುದಾಗಿ ಬೇಡಿದ್ದೆ ಆದರೆ ದೇವರ ಚಿತ್ತ, ದೇವರ ಸಂಕಲ್ಪ ನನ್ನಲ್ಲಿ ನೆರವೇರುತ್ತೆ. ದೇವರ ಕಟಾಕ್ಷಕ್ಕೆ ಗುರಿಯಾಗ್ತೀನಿ. ಅದು ದೇವರಿಗೆ ಇಷ್ಟ ಯಜ್ಞವಾಗುತ್ತೆ. ದೇವರ ಸಾನ್ನಿಧ್ಯ ಸಿಗುತ್ತೆ. ದೇವರ ನನ್ನನ್ನು ತಿರಸ್ಕರಿಸುವುದಿಲ್ಲ. ದೇವರು ನೇರವಾಗಿ ನನಗೆ ಸಹಾಯ ಮಾಡ್ತಾರೆ ಮತ್ತು ನನ್ನನ್ನು ದಿನೇ ದಿನೇ ಉಜ್ಜೀವನ ಮಾಡಿ ಅನೇಕರನ್ನು ಭಕ್ತಿಗೆ ನಡೆಸೋದಕ್ಕೋಸ್ಕರ ದೇವರು ನನ್ನನ್ನು ಮಾದರಿ ಮಾಡ್ತಾರೆ. ಆತನ ಸಂಕಷ್ಟದಲ್ಲಿ, ಆತನ ಮರಣದಲ್ಲಿ ನಾನು ಪಾಲುಗಾರನಾಗಲೇಬೇಕು. ಇದಕ್ಕೆ ಅನೇಕ ಭಕ್ತರು ಮಾದರಿಯಾಗಿದ್ದಾರೆ. ನಾನೂ ಮಾದರಿಯಾಗಬೇಕೆನ್ನುವಂಥ ಚಿಂತನೆ ನಮ್ಮಲ್ಲಿರಲಿ. ಇವತ್ತು ಕೇಳಿದಂಥ ವಾಕ್ಯಗಳನ್ನು ಪದೇ ಪದೇ ಮೇಲುಕು ಹಾಕಿ ಪದೇ ಪದೇ ನೋಡುತ್ತಾ ವಾಕ್ಯದ ಕಾರ್ಯ ನಮ್ಮಲ್ಲಿ ಆಗುವಾಗ ನಾವು ಸಂಪೂರ್ಣ ಮುರಿಯಲ್ಪಡುತ್ತಾ ಮತ್ತೆ ಮತ್ತೆ ದೇವರನ್ನು ಜೊತೆಗಾರನಾಗಿ ಮಾಡೋಣ. ಹಾಗೆ ನಮ್ಮ ದೊಡ್ಡ ದಾಹ ಅನೇಕರನ್ನು ದೇವರ ಸಾನ್ನಿಧ್ಯಕ್ಕೆ ಮತ್ತು ಪರಲೋಕಕ್ಕೆ ಸೇರಿಸಬೇಕೇನು ನಮ್ಮ ದೊಡ್ಡ ಫೋಕಸ್ಸೇ, ಗುರಿಯೇ ಅದು. ಈ ಲೋಕದಲ್ಲಿ ಅನೇಕರು ಕೈ ಬಿಡಲ್ಪಟ್ಟಿದ್ದಾರೆ. ದೇವರ ಸತ್ಯ ತಿಳಿಯದೆ ಸಿಕ್ಕಿದವನ್ನು ದೇವರೆಂಬುದಾಗಿ ದೇವರ ಮಹಿಮೆಯನ್ನು ಭಕ್ತರಿಗೆ ಅಥವಾ ಲೋಕಕ್ಕೆ ಕೊಡ್ತಾ ಇದ್ದಾರೆ, ಮೂಕ ಪ್ರಾಣಿಗಳಿಗೆ ಕೊಡ್ತಾ ಇದ್ದಾರೆ. ದೇವರು ಯಾರೆಂಬುದಾಗಿ ತಿಳಿಯದೆ ಜೀವಿಸ್ತಿದ್ದಾರೆ. ದೇವರನ್ನು ಹುಡುಕುವಂಥ ಪ್ರಮೇಯನೇ ಇಲ್ಲ. ನಮಗಾದರೂ ಈ ಸತ್ಯ ಸಿಕ್ಕಿದಂಥ ನಾವುಗಳು ಮಾದರಿಯಾಗಬೇಕು, ಮುರಿಯಲ್ಪಡಬೇಕು. ದೇವರನ್ನು ಜೊತೆಗಾರನಿಸಿ ಅನೇಕರಿಗೆ ಈ ಸತ್ಯವನ್ನು ಬಯಲು ಮಾಡಬೇಕು. ದೇವರ ಸ್ತೋತ್ರವನ್ನು ಪ್ರಚುರಪಡಿಸಬೇಕು. ದೇವರನ್ನು ನಾವು ಅನೇಕರಿಗೆ ಪ್ರಕಟಪಡಿಸಬೇಕು. ಇದು ನಮ್ಮ ಆದ್ಯ ಕರ್ತವ್ಯ. ಅದಕ್ಕೋಸ್ಕರ ತಾಯಿಯ ಉದರದಲ್ಲೇ ನಾವು ಕರೆಯಲ್ಪಟ್ಟವರು, ಲೋಕದಿಂದ ಸಹ ಪ್ರತ್ಯೇಕಿಸಲ್ಪಟ್ಟವರು. ಎಂದು ನಾವು ಎಲ್ಲವನ್ನು ತಿಳ್ಕೊಂಡಿದ್ದೇವೆ. ಮುಂದೆ ನಮ್ಮ ಗುರಿ ಮಾದರಿಯಾಗಿ ಅನೇಕರನ್ನು ಮಾದರಿಗೆ ನಡೆಸಿ ಪರಲೋಕ ಸೇರಿಸುವುದು. ಇದಕ್ಕೋಸ್ಕರ ಪ್ರಾರ್ಥನೆ ಮಾಡೋಣ. ತಂದೆಯೇ, ಕೊಟ್ಟಿರುವ ಈ ಮಹಾಭಾಗ್ಯಕ್ಕಾಗಿ ಸ್ತೋತ್ರ ಸ್ವಾಮಿ. ವಾಕ್ಯದಲ್ಲಿ ನಮ್ಮ ಜೊತೆ ಮಾತಾಡಿದಕ್ಕಾಗಿ ಸ್ತೋತ್ರ. ನಮ್ಮನ್ನು ಅದ್ಭುತವಾಗಿ ಪ್ರೀತಿಸಿದಕ್ಕಾಗಿ ಸ್ತೋತ್ರ ಸ್ವಾಮಿ. ನಮ್ಮದಾಗಿ ಏನೂ ಇಲ್ಲ ಎಂಬುದಾಗಿ ತಿಳ್ಕೊಳ್ಳೋ ಶಕ್ತಿ ಕೊಟ್ಟಿದ್ದಕ್ಕಾಗಿ ಸ್ತೋತ್ರ. ಮುರಿಯಲ್ಪಡುವಿಕೆಯಲ್ಲಿ ನಿನ್ನ ಜೊತೆ ಇದ್ದದ್ದೇ ಆದರೆ ಎಂಥ ಶ್ರೇಷ್ಠ ಭಾಗ್ಯವನ್ನು ನಾವು ಹೊಂದಬಹುದು ಅನ್ನುವಂಥ ಅದ್ಭುತವಾದ ಮಹತ್ವದ ರಹಸ್ಯ ಸತ್ಯ ಜ್ಞಾನವನ್ನು ನಮಗೆ ತಿಳಿಯಪಡಿಸಿ ನಾವು ಅನೇಕ ಭಕ್ತರಾಗಿ ಮಾದರಿಯಾಗಿ ಅನೇಕರನ್ನು ಮಾದರಿಗೆ ನಡೆಸಿ ಪರಲೋಕ ಸೇರಿಸಬೇಕೆನ್ನುವಂಥ ಅಪ್ಪ ದಾಹ ಕೊಟ್ಟಿದ್ದಕ್ಕಾಗಿ ಸ್ತೋತ್ರ ಸ್ವಾಮಿ. ಇದನ್ನು ನಾವು ನಿಷ್ಠೆಯಿಂದ ಮಾಡಿ ಪ್ರತಿದಿನ ಪ್ರಾರ್ಥನೆ ಎನ್ನುವಂಥ ಸೇವೆ, ಅನೇಕ ನಿನಗೆ ಒಪ್ಪಿಸುವಂಥ ಸೇವೆ, ನಮಗೆ ಕಷ್ಟ, ಹೋರಾಟ, ನಷ್ಟಗಳು ಅಥವಾ ಹೌದು ಸ್ವಾಮಿ ಸಂಕಷ್ಟಗಳು, ನಾನಾ ರೀತಿಯ ಶರೀರದ ಬಾಧೆಗಳು ಬಂದರು ನಿನ್ನ ಮರಣದಲ್ಲಿ ಪಾಲು ತೆಗೆದುಕೊಂಡಂಗೆ ಎಂಬುದಾಗಿ ಅದನ್ನು ಪ್ರೀತಿಯಿಂದ ಸ್ವೀಕರಿಸಿ ನಮ್ಮ ಸಂಕಷ್ಟದಲ್ಲಿ ನಿನ್ನನ್ನೇ ಗುರಿ ಮಾಡಿಕೊಂಡು ಪ್ರಾರ್ಥಿಸಿ ಮೇಲನ್ನು ಜಯವನ್ನು ಹೊಂದಲಿಕ್ಕಾಗುವ ಹಾಗೆ ಮತ್ತೆ ಮತ್ತೆ ಪುನರ್ಜನ್ಮ ಪುನರ್ಚೇತನ ಉಜ್ಜೀವನ ಆಗಿ ಸಂತೋಷದಿಂದ ಧೈರ್ಯದಿಂದ ನಿನ್ನ ಜನರು ನಿನಗೆ ಒಪ್ಪಿಸುವಂಥ ಮಹಾಭಾಗ್ಯವನ್ನು ನಮಗೆ ಅನುಗ್ರಹಿಸಿ ಕೊಡಿಸುವ. ಅನೇಕರನ್ನು ಈ ಸಂದ ಸ್ಮರಿಸ್ತಿದೆ. ನಿನ್ನ ಸತ್ಯವನ್ನು ಗ್ರಹಿಸಿದಂಥ ಪ್ರತಿಯೊಬ್ಬರು ಪರಲೋಕದಲ್ಲಿ ಕಾಣಿಸಲ್ಪಡಲಿ. ಪ್ರತಿ ಒಂದೊಂದು ಭಕ್ತರು ಸಮೇತ ನಿನ್ನನ್ನು ಸಕಾಲದಲ್ಲಿ ಪ್ರಾರ್ಥಿಸಿ ಅನೇಕರು ನಿನಗೆ ಒಪ್ಪಿಸಲಿಸುವ. ಈ ಒಂದು ನಮ್ಮ ಸಭೆಯಿಂದಲೂ ನಾವು ಅದನ್ನೇ ಮಾಡಿ ಮಾದರಿಯಾಗಿ ಸಂತೋಷ ಪಡುವಂಥ ಶಕ್ತಿ ನಮಗೆ ಅನುಗ್ರಹಿಸಿಕೊಡಿಸುವ. ಸದಾ ನಮ್ಮನ್ನು ತಗ್ಗಿಸಿ ದೀನ ಭಾವದಿಂದ ಜಜ್ಜಲ್ಪಟ್ಟವರಾಗಿ ಮುರಿಯಲ್ಪಟ್ಟವರಾಗಿ ನಿನ್ನ ಕೃಪೆ ಕಟಾಕ್ಷಕ್ಕೆ ಗುರಿಯಾಗಿ ನಿನ್ನ ಸಂಕಲ್ಪ ನಮ್ಮಲ್ಲಿ ಈಡೇರಿಸೋದಕ್ಕೋಸ್ಕರ ಸತತವಾಗಿ ನಾವು ಪ್ರಯತ್ನ ಮಾಡಲಿ ನಮ್ಮ ಸಹಾಯ ಮಾಡಿಸುವ. ಯಾಕಂದರೆ ಯಾರನ್ನು ನಾನು ಕಳಿಸಲಿ, ಯಾರನ್ನು ನೋಡಲಿ, ಯಾರ ಮೇಲೆ ನಂಬಿಕೆ ಇಡಲಿ, ಯಾರಿಗೋಸ್ಕರ ನಾನು ತವಕ ಪಡಲಿ, ಯಾರ ಮೂಲಕ ನನ್ನ ಜನರನ್ನು ಪರಲೋಕ ಸೇರಿಸಲಿ ಎಂಬುದಾಗಿ ಅಪ್ಪ ನೀನು ಚಿಂತಿಸುವಂಥ ದುಃಖಿಸುವಂಥ ಹಾಗೆ
ತಂದೆಯ ಬಲಪಾರ್ಶ್ವದಲ್ಲಿ ಕುಳಿತುಕೊಂಡು ಪ್ರಾರ್ಥಿಸುವಂಥ ಪ್ರಭುವಾಗಿದ್ದೆ. ಇದಕ್ಕೆ ನಮ್ಮ ಮೂಲಕ ನಂಬಿಕೆ ಇಟ್ಟಿರುವಾಗ ನಿನಗೆ ದ್ರೋಹ ಮಾಡದಾಗೆ, ಸೋಂಬೇರಿಗಳಾಗಿ ಸಾಗದಾಗೆ ನಮ್ಮೆಲ್ಲರಿಗೂ ಸಹಾಯ ಮಾಡಿ ಸಭೆ ಎನ್ನುವಂಥ ನಿನ್ನನ್ನು ನಾವು ಸಭೆಯಾಗಿ ಮಹಿಮೆ ಪಡಿಸುವಂಥ ಶಕ್ತಿಯನ್ನು ಅನುಗ್ರಹಿಸಿ ಸ್ವಾಮಿ. ತಂದೆ ಮಗ ಪರಿಶುದ್ಧ ನೀರೇ ಸ್ತೋತ್ರ. ಹಾಗೆ ಸ್ವಾಮಿ, ಇಂದು ಬಿತ್ತರಿಸಿದಂಥ ನಿನ್ನ ಜೀವವುಳ್ಳ ವಾಕ್ಯ ಯಾರ್ಯಾರು ಕೇಳ್ತಾರೋ, ಯಾರ್ಯಾರು ನೋಡುತ್ತಾರೋ, ಯಾರ್ಯಾರು ಗ್ರಹಿಸ್ತಾರೋ ಅಪ್ಪ, ಅವರೆಲ್ಲರೂ ರಕ್ಷಿಸಲ್ಪಡಲಿ. ಈ ವಾಕ್ಯ ಫಲಿಸಲಿ ಸ್ವಾಮಿ. ನಮ್ಮ ಶ್ರಮೆಗೆ ತಕ್ಕ ಪ್ರತಿಫಲ ಸಿಗಲಿ. ಹಾಗೆ ಪರಲೋಕದಲ್ಲಿ ದೊಡ್ಡ ಕುಪ್ಪೆಯನ್ನು ನಾವು ಕೊಯ್ಲಿಕ್ಕಾಗುವಂಥ ಶಕ್ತಿಯನ್ನು ನಮ್ಮೆಲ್ಲರಿಗೂ ಅನುಗ್ರಹಿಸು. ಈ ಸೇವೆಗೋಸ್ಕರ ಎಲ್ಲರೂ ಪ್ರಾರ್ಥಿಸಿ ನಿನ್ನಿಂದ ಉತ್ತರ ಪಡ್ಕೊಂಡು ಸಂತೋಷವಾಗಿ ಮತ್ತೆ ಮತ್ತೆ ನಿನ್ನ ಸೇವೆ ಮಾಡುವಂಥ ಭಾಗ್ಯ ನಮ್ಮೆಲ್ಲರಿಗೂ ಅನುಗ್ರಹಿಸು. ಮಾಧ್ಯಮದ ಮೂಲಕ ಆಗುವಂಥ ಈ ಸೇವೆ ನಿನ್ನ ಮಹಿಮೆಗೋಸ್ಕರ, ಅನೇಕರ ರಕ್ಷೆಗೋಸ್ಕರ ಸವಿಸ್ತಾರವಾಗಿ ಹರಡಲಿ ಸ್ವಾಮಿ. ನಿನಗೆ ಮಹಿಮೆ ಆಗಲಿ, ನಿನ್ನ ಸಂಕಲ್ಪ ಈಡೇರಲಿ ಅಪ್ಪ. ನಿನ್ನ ಚಿತ್ತಕ್ಕೆ ಸದಾ ನಮ್ಮನ್ನು ಒಪ್ಪಿಸಿಕೊಡುವಂಥ ಶಕ್ತಿಯನ್ನು ಅನುಗ್ರಹಿಸು. ನಾವು ಮುರಿಯಲ್ಪಡಬೇಕು, ತಗ್ಗಲ್ಪಡಬೇಕು, ದೀನ ಮನಸ್ಸಿನಿಂದ ನೀನು ಪ್ರಾರ್ಥಿಸಬೇಕು, ಪ್ರವರ್ತಿಸಬೇಕು. ಹಾಗೆ ನೀನು ಹೆಚ್ಚಲ್ಪಡಬೇಕು, ಮೈಮಂತುಕೊಳ್ಳಬೇಕು. ನಿನ್ನ ಸಾನ್ನಿಧ್ಯ ಸದಾ ನಮ್ಮ ಜೊತೆ ಇರಬೇಕು. ನೀನು ನಮ್ಮ ಜೊತೆಗಾರನಾಗಿರಬೇಕು. ಹಾಗೆ ಅನೇಕರಿಗೆ ನಿನ್ನ ಸಾನ್ನಿಧ್ಯ ಸಿಕ್ಕಿ ಸಂತೋಷದಿಂದ ಕೈ ಬಿಡಲ್ಪಟ್ಟವರಲ್ಲ, ದೆಸೆಗೆಟ್ಟವರಲ್ಲ, ಪ್ರಾಣ ನಷ್ಟಪಡುವವರಲ್ಲ, ಸಂಕಷ್ಟಕ್ಕೊಳಗಾದವರಲ್ಲ, ಇಕ್ಕಟ್ಟಲ್ಲಿದ್ರೂ ಸರ್ವ ವಿಧದಲ್ಲೂ ಕಷ್ಟಪಟ್ಟರು ದೇವರಿಂದ ಆಶೀರ್ವಾದ ಹೊಂದಿದವರು ಎನ್ನುವಂಥ ಅನುಭವ ಎಲ್ರಿಗೂ ಆಗಲಿ ಸ್ವಾಮಿ. ಸಂಕಷ್ಟ ನೋವುಗಳು ಬರುವಾಗ ಅದನ್ನು ಪ್ರೀತಿಯಿಂದ ಸ್ವೀಕರಿಸಿ ನಿನ್ನ ಸಾನ್ನಿಧ್ಯವನ್ನು ಪ್ರವೇಶಿಸಿ ಸಂತೋಷ ಪಡುವಂಥ ಶಕ್ತಿ, ನಿನ್ನ ಶಿಲುಬೆಯ ಯಾತನೆಯಲ್ಲಿ, ಮರಣದಲ್ಲಿ, ಸಂಕಷ್ಟದಲ್ಲಿ ನಾವು ಪಾಲುಗಾರರಾಗಿ ನಿನ್ನ ಜೊತೆ ನಾವು ಇದ್ದೇವೆ ಅನ್ನುವಂಥ ರೀತಿಯಲ್ಲಿ ನಮ್ಮನ್ನು ನಡೆಸುವಂಥ ಶಕ್ತಿ ಕೊಡು ಸ್ವಾಮಿ. ತಂದೆ ಮಗ ಪರಿಶುದ್ಧ ನೀರೇ ಸ್ತೋತ್ರ. ಮತ್ತೊಂದು ಆವರ್ತಿ ಸ್ವಾಮಿ, ಈ ಒಂದು ವಾಕ್ಯದಿಂದ ಅನೇಕರನ್ನು ಜೀವಕ್ಕೆ, ನಿತ್ಯ ಜೀವಕ್ಕೆ, ಪರಲೋಕಕ್ಕೆ ಸೇರಿಸಿ ನಮ್ಮ ದಾಹವನ್ನು ತೀರಿಸುವ ಮೂಲಕಪ್ಪ ನೀನೇ ಮೈಮುಂದುಕೊಳ್ಳಬೇಕೆಂದು ಯೇಸು ದಿವ್ಯ ನಾಮದಲ್ಲಿ ಬೇಡಿ ಹೊಂದಿದ್ದೇನೆ ನಮ್ಮ ಪರಮ ತಂದೆ. ಆ ಆ ಕೃತಜ್ಞತೆ